ಇವತ್ತು ಮುಕ್ಕೋಟಿ ದೇವತೆಗಳೆಲ್ರಿಗೂ ಹೇಳ್ಬೇಕು. ಹಾಗೆ ನಮ್ಮ ತಂದೆ ತಾಯಿಗೆ ಎಷ್ಟು ಚರಣ ಹೇಳಿದ್ರು ಸಾಲಲ್ಲ. ಇವತ್ತು ಗುರುವಾರ, ಸಾಯಿಬಾಬಾನ ವಾರ, ರಾಘವೇಂದ್ರ ವಾರ, ಗುರುಗಳ ವಾರ. ಹಾಗೆ ಇವ್ರಿಗೆಲ್ಲ ಒಂದು ನಮನ ಹೇಳ್ಕೊಂಡು ಒಂದು ಗುರುವಾರ ಇವತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಂಡು ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಮ್ಯಾಟರ್ಗಳೆಲ್ಲ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ಸೋಮವಾರ ನಮ್ ದಿನ, ಮಂಗಳವಾರ ಪರಿವರ್ತನೆ ಆಯ್ತು. ನಿನ್ನೆ ಎಕ್ಸಲೆಂಟ್ ಆಗಿ ನಮ್ಮ ಆರಾಧ್ಯ ದೈವ ಸಮೀರ್ ಸಾಬ್ ಬಂದಿದಂತ ಅವರು ಇಂಗ್ಲಿಷ್ ಅಲ್ಲಿ ಹಿಂದಿಲಿ ಕೊಟ್ಟಿರುವಂತದ್ದು ಮಕ್ಕಳಿಗೆ ತಿದ್ದಿ ಹೇಳೋ ಹತ್ರ ನಮ್ಗೆ ಪ್ರತಿಯೊಂದು ಕನ್ನಡದಲ್ಲಿ ಹೇಳಿ ಅರ್ಥ ಮಾಡಿಸಿರುವಂತ ನಮ್ಮ ಸವಿತಾ ನಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಇವತ್ತು ಇನ್ನು ಏನ್ ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಇವತ್ತು ನಮ್ ಸರ್ ಕೊಡ್ತಾ ಹೋಗ್ತಾರೆ. ನಾವು ಟೈಮ್ ತಗೊಳ್ಳೋದು ಬೇಡ, ಅವ್ರಿಗೆ ಕೊಡೋಣ. ಅವ್ರು ಏನ್ ಕೊಡ್ತಾರೆ, ನಾನಂತೂ ಬುಕ್ಕು ಪೆನ್ನು ಎಲ್ಲ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದೀನಿ. ಏನ್ ಕೊಡ್ತಾರೆ ಬರ್ಕೊಳ್ಳೋದಿಕ್ಕೆ. ಅವ್ರನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ನಮ್ಮ ಗಾಡ್ ಫಾದರ್ ನಟರಾಜ್ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಸರ್. ವೆಲ್ಕಮ್ ಸರ್ ನಟರಾಜ್ ಸರ್. ವೆಲ್ಕಮ್ ಸರ್ ನಟರಾಜ್ ಸರ್. ವೆಲ್ಕಮ್ ನಟರಾಜ್ ಸರ್. ಯಾಕಂದ್ರೆ ಅವರು ನೋಡಿ ಬಿಸ್ನೆಸ್ ಮಾಡ್ಕೊಂಡು 1 ತಿಂಗಳು ಹೋಗಿ ಊರಲ್ಲಿ ಮನೆ ಕಟ್ಕೊಂಡು ಮತ್ತೆ ಫಾರಿನ್ ಫಾರಿನ್ ಹೋಗಿ ಬಂದ್ರು. ಮತ್ತೆ ಇವಾಗ ಇನ್ನೊಂದು ಊರಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಅಂತವರು ಆ ವಯಸ್ಸಲ್ಲಿ ಮಾಡ್ತಾ ಇದಾರೆ ಅಂದ್ರೆ ನಾವ್ ಯಾಕೆ ಮಾಡ್ಬಾರ್ದು? ಸ್ವಲ್ಪ ಚಾಲೆಂಜಿಂಗ್ ತಗೋಬೇಕು, ಸ್ವಲ್ಪ ನೆಟ್ವರ್ಕ್ ಟೀಮ್ ನ ಕಟ್ಕೊಬೇಕು. ಟೀಮ್ ನ ಬೆಳೆಸಿದ್ರೆ ನಾವು ಬೆಳ್ದಂಗೆ ಅಂತ ಎಲ್ಲ ಗೊತ್ತಾಗಿದೆ. ಕೊಡೋಣ ಸರ್ಗೆ. ಸರ್ ವೆಲ್ಕಮ್ ಸರ್. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಮತ್ತು ಆನ್ಲೈನ್ ಅಲ್ಲಿ ನೋಡೋಣ ಸರ್ಗೆ. ಎಲ್ಲಾರು ಸೂಪರ್ ಆಗಿ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊತಾ ಇದೀನಿ. ಸೂಪರ್ ಸರ್ ನಾಗೇಂದ್ರ ಸರ್ MC ಪಾರ್ಟ್ ಮಾಡಿ ಒಳ್ಳೆ ಟೈಮ್ ಇನ್ವೈಟ್ ಮಾಡಿದೀರಾ. ನಿಮ್ಮ ಡ್ರೆಸ್ ಕೋಡ್ ಬೆಳಗ್ಗೆ ಫ್ರೆಶ್ ಆಗಿ ಮಾತಾಡಿದ್ದು, MC ಪಾರ್ಟ್ ತಗೊಂಡಿದ್ದು ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಗೆ ನೋಡಿದ್ರೆ ಎಷ್ಟೋ ಚೇಂಜಸ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಗೋಜಿ ಬಿಡಿ ಗೋ ಮಿಲಿಯನರ್ಸ್. ಓಕೆ, ನಮ್ಮ ಇವತ್ತು ಸೆಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ಏನಿಲ್ಲ, ಸಿಂಪಲ್ ಆಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತ ನಾನು ಬಂದಿದ್ದೀನಿ. ಅದು ನೀವೆಲ್ಲರಿಗೂ ಯೂಸ್ ಆಗುತ್ತೆ. ಯಾವಾಗ ಹೇಳ್ತಾನೆ ಇರ್ತೀನಿ ಅದನ್ನ. ನಾನು ಮಾತ್ರ ಎಲ್ಲ ಎಲ್ಲಾರು ಹೇಳ್ತಾ ಇದ್ದಾರೆ. ಬರೀ ಇಡೀ ದೇಶದಲ್ಲೇ ಇವತ್ತು ವರ್ಲ್ಡ್ ಅಲ್ಲೇ ಸಕ್ಸಸ್ಫುಲ್ ಆಗಿರೋರು ಹೇಳ್ತಾ ಇದ್ದಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸಕ್ಸಸ್ಫುಲ್ ಆದವರು ಒಂದು 8-9 ಎಲಿಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಎಲಿಮೆಂಟ್ಸ್ 9 ಪಾಯಿಂಟ್ಸ್ ಟೈಮ್ ಮ್ಯಾನೇಜ್ಮೆಂಟ್. ನಾವು ಯಾವಾಗ ಟೈಮ್ಗೆ ಬೆಲೆ ಕೊಡ್ತೀವಿ ಆ ಟೈಮ್ ನಮಗೆ ಒಂದಿನ ಬೆಲೆ ಕೊಡುತ್ತೆ. ಇದು ನಾನು ಸಾಕಷ್ಟು ಟೈಮ್ ಹೇಳ್ತಾ ಇರ್ತೀನಿ. ಸಾಕಷ್ಟು ಟ್ರೈನಿಂಗ್ ಅಲ್ಲಿ ಕೇಳ್ತಾ ಇರ್ತೀರಾ, ಸಾಕಷ್ಟು ಮೀಟಿಂಗ್ ಅಲ್ಲಿ ಕೇಳ್ತೀರಾ, ಸಾಕಷ್ಟು ಬುಕ್ಸ್ ಅಲ್ಲಿ ಓದಿರ್ತೀರಾ, ಸಾಕಷ್ಟು ದೊಡ್ಡವರು ಹೇಳಿರ್ತಾರೆ, ನಮ್ಮ ತಾಯಿ ತಂದೆ ಹೇಳಿರ್ತಾರೆ, ಟೀಚರ್ ಹೇಳಿರ್ತಾರೆ, ನಮ್ಮ ಗುರುಗಳು ನಮ್ಗೆ ಹೇಳಿರ್ತಾರೆ. ಟೈಮ್ ನ ಮೇಂಟೈನ್ ಮಾಡಿ, ಟೈಮ್ ಸರಿಯಾಗಿ ಬನ್ನಿ, ಟೈಮ್ ಸರಿಯಾಗಿ ಹೋಗಿ, ಟೈಮ್ ಸರಿಯಾಗಿ ಊಟ ಮಾಡಿ, ಟೈಮ್ ಸರಿಯಾಗಿ ನಿದ್ದೆ ಮಾಡಿ, ಟೈಮ್ ಸರಿಯಾಗಿ ಏನ್ ಕೆಲಸ ಮಾಡಕ್ ಅದನ್ನ ಟೈಮ್ ಸರಿಯಾಗಿ ಮಾಡಿ ಅಂತ ಹೇಳಿರ್ತಾರೆ. ಎಲ್ಲಾರು ಡಾಕ್ಟರ್ ಸಮೇತ ಹೇಳ್ತಾರೆ ಟೈಮ್ ಸರಿ ಊಟ ಮಾಡಿ ಅಂತ. ಎಲ್ಲರೂ ಹೇಳ್ತಾರೆ ಟೈಮ್ ಅಂತ. ಆದ್ರೆ ತುಂಬಾ ಜನ ಅದನ್ನ ಫಾಲೋ ಅಪ್ ಮಾಡ್ತೀವ, ತುಂಬಾ ಜನ ಅದನ್ನ ಫಾಲೋ ಅಪ್ ಮಾಡಲ್ಲ. ಇದು ಯಾರು ಹೇಳಿದ್ರೆ ಇಡೀ ಸಕ್ಸಸ್ಫುಲ್ ಆದವರು ಹೇಳಿದ್ದಾರೆ. ಎಲ್ಲಾರು ಹೇಳಿದ್ದಾರೆ, ನಮ್ಮ ತಂದೆಯಿಂದ, ತಾಯಿಯಿಂದ, ಗುರುಗಳಿಂದ ಎಲ್ಲಾರು ಹೇಳ್ತಾ ಇದ್ದಾರೆ ಟೈಮ್ ನ ಮೇಂಟೈನ್ ಮಾಡಿ ಅಂತ. ಆದ್ರೆ ಇವತ್ತು 80% ಜನ ಟೈಮ್ ನ ಮೇಂಟೈನ್ ಮಾಡ್ತಾ ಇಲ್ಲ. ಎಲ್ಲಾ ವಿಷಯದಲ್ಲಿ ಇರ್ಬೋದು, ಬರೇ ಮೀಟಿಂಗ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಬರೇ ಟ್ರೈನಿಂಗ್ ಅಲ್ಲ, ಬರೇ ಬಿಸ್ನೆಸ್ ಅಲ್ಲ, ಬರೇ ಎಲ್ಲದಕ್ಕಲ್ಲ. ಎಲ್ಲದಕ್ಕೂ 20% ಜನ ಮಾತ್ರ ಮೇಂಟೈನ್ ಮಾಡ್ತಾರೆ. ಇನ್ನ 80% ಜನ ಮೇಂಟೈನ್ ಮಾಡಲ್ಲ. ಅಲ್ವೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಯಾರು ಬರೀ ಕೇಳಿಸ್ಕೊಳ್ಳಿ, ಈ ಕಿವಿಲಿ ಬಿಟ್ಬಿಟ್ರೆ, ಇದು ನನಗಲ್ಲ ಅಂತ ಬಿಟ್ರೆ ನಾನು ಏನು ಮಾಡಕ್ಕಾಗಲ್ಲ.
ಆಮೇಲೆ ಆಳ್ಸ್ಕೊಂಡು ಅಪ್ಪ ಸೂಪರ್ ಆಗಿತ್ತು, ಹಂಗಿತ್ತು ಹಿಂಗಿತ್ತು, ಅದನ್ನ ಆಳ್ಸ್ಕೊಂಡ್ರೆ ಮಾತ್ರ ಯೂಸ್ ಆಗಲ್ಲ. ಅದನ್ನ ಯಾರು ನೀವು ಅಳವಡಿಸ್ಕೊಂತೀರಾ, ಅಳವಡಿಸ್ಕೊಂಡ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಆಗ್ತೀರಾ. ಇಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಆಗಲ್ಲ. ಸಾಕಷ್ಟು ವಿಷಯಗಳು ಇವತ್ತು ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸಿಂಪಲ್ ನನಗೆ ಗೊತ್ತಿರೋದು, ನಿಮ್ಗೆ ಗೊತ್ತಿರುತ್ತೆ. ನಾನು ಯಾವಾಗ ಇದನ್ನ ರಿಪೀಟ್ ಮಾಡ್ತಾನೆ ಇರ್ತೀನಿ. ಟೈಮ್ನ ವೇಸ್ಟ್ ಮಾಡ್ಕೊಂಡು ಮತ್ತೆ ನಾವು ಏನೇ ಮಾಡಿದ್ರು ನಮಗ್ ಬರಲ್ಲ. ನಾಳೆ ಟೈಮ್ ಇವತ್ತು ಬಾ ಅಂದ್ರೆ ಬರಲ್ಲ. ಒಂದು ವಾರ ಟೈಮ್ ಹೋಗಿದ್ರೆ ಮತ್ತೆ ಬಾ ಅಂದ್ರೆ ಬರಲ್ಲ. ಒಂದ್ ತಿಂಗಳು ಹೋಗಿದ ಟೈಮ್ ಮತ್ತೆ ಬಾ ಅಂದ್ರೆ ಬರಲ್ಲ. 1 ವರ್ಷ ಟೈಮ್ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಆಯ್ತಾ? ಟೈಮ್ ಹೋಯ್ತಾನೆ ಇರುತ್ತೆ, ಯಾರನ್ನ ಕೇಳಲ್ಲ. ಸೂರ್ಯ ಯಾರನ್ನ ಹುಟ್ಟಿ ಕೇಳ್ ಬರಲ್ಲ. ಟೈಮ್ ಗಡಿಯಾರ ಯಾರನ್ನ ಕೇಳ್ಬಿಟ್ರೆ ಅದ್ ರನ್ ಆಗಲ್ಲ. ಅದ್ ಟೈಮ್ ಅದು ಮಾಡ್ತಾ ಹೋಗುತ್ತೆ. ಆದ್ರೆ ನಾನೇನ್ ಮಾಡ್ಬೇಕು, ನಾನೇನ್ ಮಾಡ್ತಾ ಇದ್ದೀನಿ, ನಾನೇನ್ ಮುಂದಕ್ಕೆ ಹೋಯ್ತಾ ಇದ್ದೀನಿ, ಇದನ್ನ ನೀವು ಕ್ವಶನ್ ಮಾರ್ಕ್ ಹಾಕೊಬೇಕಾಗತ್ತೆ. ಇದು ಕ್ವಶನ್ ಮಾರ್ಕ್ ಹಾಕೊಂಡು ಬರೀ ಕ್ವಶನ್ ಮಾರ್ಕ್ ಹಾಕೋದಲ್ಲ, ಅದನ್ನ ಫಾಲೋ ಅಪ್ ಮಾಡ್ಕೋಬೇಕು. ಆ ರೀತಿ ಇವತ್ತು ನಾನು ಸ್ವಲ್ಪ ಟೈಮ್ ಬಗ್ಗೆ ಸ್ಟಾರ್ಟ್ ಆಗಿ ಮಾತಾಡ್ತೀನಿ. ಯಾಕೆಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಸಕ್ಸಸ್ಫುಲ್ ಆಗಿರೋರು ಹೇಳಿರೋ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನೇ ಉಡ್ಸ್ಕೊಂಡು ನಿಮ್ಗೆ ಮೋಟಿವೇಶನ್ ಮಾಡ್ಬೇಕು, ನೀವು ಬಿಸ್ನೆಸ್ ಮಾಡ್ಬೇಕು, ನಿಮ್ಮಿಂದ ನಾನು ಬಿಸ್ನೆಸ್ ತಗೊಬೇಕು ಅಂತ ಆ ರೀತಿ ಉದ್ದೇಶ ನಾನು ಇವತ್ತು ಮಾತಾಡ್ತಾ ಇಲ್ಲ. ಕೆಲವ್ರು ಅನ್ಸ್ಬೋದು ಅದು ನನ್ನ ತಪ್ಪಲ್ಲ, ಅವ್ರ ತಪ್ಪಲ್ಲ, ಅವ್ರ ಮೆಂಟಾಲಿಟಿ ಅಂತ ಹೇಳ್ಬೋದು. ಓಕೆ, ಇವಾಗ ಟೈಮ್ ಮೇಂಟೈನ್ ಮಾಡ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಮೀಟಿಂಗ್ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಒಂದು ಮೀಟಿಂಗ್ ಹೋಗ್ಬೇಕು, ನಾನೇ ಟ್ರೈನರ್ ಅಂತ ಇಟ್ಕೊಳ್ಳಿ. ಟ್ರೈನಿಂಗ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಿ, ಟೈಮ್ ಕೊಟ್ಟಿದ್ರಿ, 11 ಗಂಟೆಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಆದ್ರೆ ನಾನು ಅಲ್ಲಿ ಒಂದು 300 ಜನ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಒಂದು 300 ಜನ ನನ್ನ ಟ್ರೈನಿಂಗ್ ಗೋಸ್ಕರ ಬಂದಿರ್ತಾರೆ. 11 ಗಂಟೆಗೆ ಟ್ರೈನಿಂಗ್. ನಾನೇನ್ ಮಾಡ್ತೀನಿ, ನಾನ್ ಟ್ರೈನರ್ ಅಲ್ವಾ, ಲೇಟ್ ಆಗಿ ಹೋಗೋಣ, ಎಲ್ಲಾರು ಬರ್ಲಿ ಅಂತ ನಾನು 12 ಗಂಟೆಗೆ ಹೋಗ್ತೀನಿ. ಅಲ್ಲಿ ಏನಾಗುತ್ತೆ, 1 ಅವರ್ ನಾನು ಲೇಟ್ ಆಗಿ ಹೋಗ್ತೀನಿ. 1 ಅವರ್ ನಾನು ಲೇಟ್ ಆಗಿ ಹೋದ್ರೆ ಅಲ್ಲಿ 300 ಜನ ಲೆಕ್ಕ ಹಾಕೊಂಡ್ರೆ 300 ಗಂಟೆ ನಾನು ಲೇಟ್ ಆಗಿ ಹೋದ್ರೆ ಅಂದ್ರೆ 300 ಜನಕ್ಕೆ ಒಬ್ಬರೊಬ್ರು 1 ಅವರ್ ನಾನು ಅವ್ರ ಟೈಮ್ ನಾನು ವೇಸ್ಟ್ ಮಾಡ್ದಂಗೆ. ವೇಸ್ಟ್ ಅದೆಲ್ಲ ಹಾಲ್ ಮಾಡ್ದಂಗೆ. ಅಂದ್ರೆ ಅಲ್ಲಿ ನಾನು ಟೈಮ್ ಮೇಂಟೈನ್ ಮಾಡಿದ್ರೆ ಅಲ್ಲಿ 300 ಜನಕ್ಕೆ ನಾನು ಎಷ್ಟು ಪಾಯಿಂಟ್ಸ್ ಕೊಡ್ಬೋದು, ನನಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೆ. ಇಲ್ಲಪ್ಪ 11 ಗಂಟೆಗೆ ಟ್ರೈನಿಂಗ್ ಅಂತ ಹೇಳಿ 10:50ಗೆ ಬಂದ್ರು ನಮ್ಮ ಲೀಡ್ರು ಅಂತ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ರೆಸ್ಪೆಕ್ಟ್ ಇರುತ್ತೆ. ಅವ್ರು ಬರೋ ಲೇಟ್ ಆಗಿ ಬರ್ಲಿ, ಐ ಡೋಂಟ್ ಕೇರ್. ಅದು ನನ್ನ ಟೈಮ್ ನಾನು ಮೇಂಟೈನ್ ಮಾಡ್ಬೇಕಾಗಿಲ್ವಾ? ನಾನ್ ಮೇಂಟೈನ್ ಮಾಡಿಲ್ಲ ಅಂದ್ರೆ, ನಾನು 1 ಅವರ್ ಲೇಟ್ ಆಗಿ ಹೋದ್ರೆ 300 ಗಂಟೆ ನಾನು ಲೇಟ್ ಮಾಡ್ದಂಗೆ. 300 ಅವರ್ ನಾನು ಅವ್ರಿಗೆ 300 ಜನಕ್ಕೆ ನಾನು 1 ಅವರ್ ನಾನು ಹಾಲ್ ಮಾಡ್ದಂಗೆ. ಅದು ನನಗೆ ಅರ್ಗದೆ ಇದೆಯಾ, ನನ್ನ ಹಕ್ಕಿದೆಯಾ? ದೇವ್ರು ಹೇಳಿದಾರ ನೀನು 300 ಜನಕ್ಕೆ 1 ಅವರ್ ಲೇಟ್ ಮಾಡು ಅಂತ ಹೇಳಿದಾರ? ಇಲ್ಲ, ದೇವ್ರು ಅದಕ್ಕೆ ನನಗೆ ಒಳ್ಳೇದು ಮಾಡಲ್ಲ. ದೇವ್ರ ಆಶೀರ್ವಾದ ನನಗೆ ಸಿಕ್ಕಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂದ್ರೆ, ಒಂದು ದೊಡ್ಡ ಸಾಹುಕಾರ, ಸಿಕ್ಕಾಪಟ್ಟೆ ದೊಡ್ಡ ಸಾಹುಕಾರ, ದೊಡ್ಡ ಕೋಡೀಶ್ವರ, ಸಿಕ್ಕಾಪಟ್ಟೆ ಕೋಡಿಗಳ ಆಸ್ತಿ ಮಾಡಿಬಿಟ್ರು. ಆಸ್ತಿ ಮಾಡಿಬಿಟ್ಟು ಇನ್ನೇನು ಅವ್ರಿಗೆ ಸ್ವಲ್ಪ ವಯಸ್ಸಿದೆ, ಅದ್ರ ವಯಸ್ಸೇನು ಆಗಿಲ್ಲ. ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಬಿಟ್ರು. ಆದ್ರೆ ಅವ್ರಿಗೆ ದೇವ್ರು ಕೊಟ್ಟ ಟೈಮ್ ಅಷ್ಟೇ, ಭೂಮಿಯಲ್ಲಿ ಬಾಳಕಿದ್ದೀನಿ ಇಷ್ಟೇ ಟೈಮು ಅಂತ ಯಮಧರ್ಮರಾಜ ಕಳಿಸ್ತಾರೆ. ಅವ್ರನ್ನ ಹೋಗ್ಬಿಟ್ಟು ಕರ್ಕೊಂಬನ್ನಿ, ಅವ್ರ ಟೈಮ್ ಆಯ್ತು ಅಂತ. ಯಮಧರ್ಮರಾಜ ಹೋಗ್ತಾರೆ. ಗೊತ್ತಲ್ವಾ ಯಮಧರ್ಮರಾಜ ಹೆಂಗ ಹೋಗ್ತಾರೆ? ಒಂದು ಹಗ್ಗ ತಗೊಂಡು ಹಗ್ಗ ಹಾಕೊಂಡು ಎಳ್ಕೊಂಬರಕ್ಕೆ ಹೋಗ್ತಾರೆ. ಆವಾಗ
ಆ ಕೋಡೀಶ್ವರ ಸಾಹುಕಾರ ಹತ್ರ ಹೋಗ್ಬಿಟ್ಟು ನಿನ್ ಟೈಮ್ ಆಯ್ತು ಬಾ, ನೀನ್ ಹೇಳ್ಕೊಂಡು ಹೋಗ್ಬೇಕು ಅಂತ ಯಮಧರ್ಮರಾಜ ಹೇಳ್ತಾರೆ. ಆವಾಗ ಆ ಕೋಡೀಶ್ವರ ಹೇಳ್ತಾನೆ, ಯಮಧರ್ಮರಾಜ ಇನ್ನೂ ಸ್ವಲ್ಪ ದಿನ ನಾನು ಬಾಳ್ಬೇಕು, ನನ್ ಕೆಲಸ ಎಷ್ಟೊಂದಿದೆ, ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಅಲ್ಲಿ ಒಂದು ಡೀಲ್ ಮಾಡ್ಕೊಂತಾರೆ. ಡೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಅಲ್ವಾ, ದುಡ್ಡು ಇದೆ ಅಲ್ವಾ. ಆವಾಗ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಆಸ್ತಿ ಎಷ್ಟಿದೆ, ಈ ಆಸ್ತಿಯಲ್ಲಿ ಕಾಲ್ ಭಾಗ ನೀನು ಕೊಟ್ಬಿಡ್ತೀನಿ, ಕಾಲ್ ಭಾಗ ಕೊಟ್ಬಿಡ್ತೀನಿ, ಇನ್ನು ನನಗೆ 1 ವರ್ಷ ಟೈಮ್ ಕೊಡು ಅಂತಾರೆ. ಯಮಧರ್ಮರಾಜ ಹೇಳ್ತಾರೆ, ಇಲ್ಲ ಇಲ್ಲ ಆಗೋದೇ ಇಲ್ಲ, ಟೈಮ್ ಬಂದ್ಬಿಡ್ತು, ಬಾ ಅಂತ ಕರೀತಾರೆ. ಮತ್ತೆ ಒಂದ್ಸಲ ಡೀಲ್ ಮಾಡ್ತಾರೆ, ಇಲ್ಲ ಇಲ್ಲ ನನ್ನ ಆಸ್ತಿಯಲ್ಲಿ ನಿನ್ಗೆ ಅರ್ಧ ಕೊಟ್ಬಿಡ್ತೀನಿ, ಒಂದು 6 ತಿಂಗಳು ಟೈಮ್ ಕೊಡು ಅಂತ. ನನ್ನ ಆಸ್ತಿಯಲ್ಲಿ ಅರ್ಧ ಕೊಟ್ಬಿಡ್ತೀನಿ, ಒಂದು 6 ತಿಂಗಳು ಟೈಮ್ ಕೊಡು ನನಗೆ. ಇಲ್ಲ ಇಲ್ಲ ಆಗೋದೇ ಇಲ್ಲ, ನಿನ್ಗೆ ನೀನು ಬರ್ಲೇಬೇಕು, ಟೈಮ್ ಆಯ್ತು ಅಂತ. ಇನ್ನೊಂದು ಡೀಲ್ ಮಾಡ್ಕೊಂತಾನೆ, ಇಲ್ಲ ಇಲ್ಲ ಒಂದ್ ಕೆಲಸ ಮಾಡಿ ಯಮಧರ್ಮರಾಜ, ನನ್ನ ಆಸ್ತಿ ಏನಿದೆ 3/4 ಭಾಗ ನಿನಗೆ ಕೊಟ್ಬಿಡ್ತೀನಿ, ನನಗೆ 1 ತಿಂಗಳು ಟೈಮ್ ಕೊಡು ಅಂತ. 1 ತಿಂಗಳು ಟೈಮ್ ಕೊಡು. ಇಲ್ಲ ಇಲ್ಲ ಆಗೋದೇ ಇಲ್ಲ, ಆಗೋದೇ ಇಲ್ಲ, ನೀನು ಬರ್ಲೇಬೇಕು ಅಂತ. ಆವಾಗ ಆ ಸಾಹುಕಾರರಿಗೆ, ಕೋಡೀಶ್ವರಗೆ ಒಂದು ಮೈಂಡ್ ಬಂತು, ಸರಿ ಇಷ್ಟೆಲ್ಲ ನಾನು ಆಸ್ತಿ ಕೊಡ್ತೀನಿ ಅಂದ್ರೂ ನನ್ನ ಬಿಡ್ತಾ ಇಲ್ಲ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನನಗೆ ಒಂದೇ 1 ನಿಮಿಷ ಟೈಮ್ ಕೊಡು, ನಾನು ಏನೋ ಒಂದು ದೊಡ್ಡದಾಗಿ ಏನೋ ಒಂದು ಮಾಡ್ಬೇಕು, ನನ್ನ ಮೈಂಡ್ ಅಲ್ಲಿ ಬಂದಿದೆ, 1 ನಿಮಿಷ ಟೈಮ್ ಕೊಡು, ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ, ಈ ದೇಶಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಒಂದು ಮೆಸೇಜನ್ನ ಕೊಡಬೇಕು, ಅದಕ್ಕೆ ನಾನು 1 ನಿಮಿಷ ಟೈಮ್ ಕೊಡು ಅಂತಾರೆ. ಯಮಧರ್ಮರಾಜ ಯೋಚನೆ ಮಾಡ್ತಾರೆ, ಸರಿ 1 ನಿಮಿಷ ಅಲ್ವಾ, ನೀನ್ ಏನೋ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತಿದೀಯಾ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀಯ, ಹಂಗಾದ್ರೆ ನಾನು 1 ನಿಮಿಷ ಟೈಮ್ ಕೊಡ್ತೀನಿ ಅಂತ 1 ನಿಮಿಷ ಟೈಮ್ ಕೊಡ್ತಾರೆ. ಯಾರು? ಯಮಧರ್ಮರಾಜ ಆ ಸಾಹುಕಾರರಿಗೆ. ಆವಾಗ ಸಾಹುಕಾರ ಏನ್ ಹೇಳ್ತಾರೆ ಅಂದ್ರೆ, ಒಂದು ಪೇಪರ್ ತಗೊಂತಾರೆ, ಒಂದು ಪೆನ್ ತಗೊಂತಾರೆ, ಅದರಲ್ಲಿ ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ನನ್ನ ಅನುಭವ ಹಿಂಗೆ ಇದೆ, ನನ್ನ ಆಸ್ತಿ ಪೂರ್ತಿ ಕೊಡ್ತೀನಿ ಅಂದ್ರೂ ಯಮಧರ್ಮರಾಜ ನನ್ನ ಬಿಡ್ತಾ ಇಲ್ಲ, ಆದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ನೀವ್ ಯಾರು ಟೈಮ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ, ಟೈಮನ್ನ ಮೇಂಟೈನ್ ಮಾಡಿ, ಟೈಮ್ಗೆ ಬೆಲೆ ಕೊಡಿ. ಟೈಮ್ಗೆ ಬೆಲೆ ಕೊಟ್ಟಿಲ್ಲ, ಎಷ್ಟು ಆಸ್ತಿ ಮಾಡಿದ್ರು ಬೆಲೆ ಇಲ್ಲ, ನಾನಿವತ್ತು ಅದನ್ನ ಅನುಭವಿಸ್ಕೊಂಡು ನಾನಿವತ್ತು ಹೋಯ್ತಾ ಇದ್ದೀನಿ ಅಂತ ಒಂದು ಲೆಟರ್ ಬರೆದು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡ್ತಾರಂತೆ. ಇದೊಂದು ಸ್ಟೋರಿ, ನಿಜ ಇರ್ಬೋದು ಸುಳ್ಳು ಇರ್ಬೋದು, ಇದೊಂದು ಸ್ಟೋರಿ. ಏನಕ್ಕೆ ಅಂದ್ರೆ, ಎಷ್ಟೇ ಆಸ್ತಿ ಮಾಡಿ ಎಷ್ಟೇ ಹಣ ಮಾಡಿದ್ರು ನಮಗೆ ಲಾಸ್ಟ್ ಅಲ್ಲಿ ಟೈಮ್ ಎಷ್ಟೇ ಕೊಟ್ಟು ನಮಗೆ ಟೈಮ್ ಬಂದ ಮೇಲೆ ನಮ್ಮ ಯಾರು ಕಾಪಾಡಕ್ ಆಗಲ್ಲ. ಅದಕ್ಕೆ ಅಷ್ಟೊಳಗೆ ನಾನು ಏನೇನ್ ಮಾಡ್ಬೇಕು ಅದನ್ನ ಮಾಡೋದು ನನ್ನ ಕರ್ತವ್ಯ. ಬರೀ ದುಡ್ಡು ಮಾಡೋದಲ್ಲ, ಬರೀ ಆಸ್ತಿ ಮಾಡೋದಲ್ಲ, ಇದು ಟೈಮ್ನ ಮೇಂಟೈನ್ ಮಾಡ್ಬೇಕಂತ ಇದು ಒಂದು ಸ್ಟೋರಿ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಹಲವರು ಗೊತ್ತಿರ್ಬೋದು, ಜವಾಹರ್ಲಾಲ್ ನೆಹರು ನಮ್ಮ ಇಂಡಿಯಾಕ್ಕೆ ಪ್ರಧಾನ ಮಂತ್ರಿ ಆಗಿರೋ ಒಂದು ಟೈಮಲ್ಲಿ ಅವರು ಒಂದು ಕಾಂಗ್ರೆಸ್ ಪಾರ್ಟಿ ಅವಾಗ ನಡೀತಾ ಇತ್ತು, ಅವರು ನಾಯಕ ತತ್ವದಲ್ಲಿ. ಆ ಟೈಮ್ಲಿ ಇಂದಿರಾ ಗಾಂಧಿ ಅವ್ರ ಮಗಳಾಗಿದ್ರು, ಗೊತ್ತಿದೆ ಎಲ್ಲಾರ್ಗು, ಕೆಲವ್ರಿಗೆ ಗೊತ್ತಿಲ್ಲ ಅದು. ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಡಿಗ್ರಿ ಮುಗಿಸ್ಕೊಂಡು ಅವರು ತಂದೆ ಜೊತೆಲಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಓಡಾಡ್ಕೊಂಡಿದ್ರು. ಯಾಕಂದ್ರೆ ರಾಜಕೀಯದಲ್ಲಿ ಏನೇನು ರಾಜಕೀಯನ ಸ್ವಲ್ಪ ಕಲಿಬೇಕು. ಆವಾಗ ಜವಾಹರ್ಲಾಲ್ ನೆಹರು ಹೆಲ್ಪ್ ಕೊಡ್ತಾ ಇದ್ರು, ಇನ್ನು ನನ್ನ ಜೊತೆಲೆ ಬಾ ಎಲ್ಲ ಸ್ವಲ್ಪ ಕತ್ಕೊಂಡ್ಬಿಡ ಅಂತ. ಆವಾಗ ಓಡಾಡ್ತಾ ಇರುವಾಗ ಒಂದಿನ ಒಂದು ಜವಾಹರ್ಲಾಲ್ ನೆಹರು ಅವರು ಮನೆಯಲ್ಲಿ
ಒಂದು ದೊಡ್ಡ ಮೀಟಿಂಗ್ ಇಟ್ಕೊಂಡಿದ್ರು. ಇದು ನನ್ನ ಬುಕ್ಗಳು ಓದಿದ್ರೆ ನಮ್ಗೆ ಹೇಳ್ತಾ ಇರೋದು. ಯಾಕಂದ್ರೆ ನಾನು ಯಾವುದು ನಾನೇ ಉಡ್ಸ್ಕೊಂಡು ಯಾವ ಹೇಳ್ತಾ ಇಲ್ಲ. ಆವಾಗ ಜವಾಹರ್ಲಾಲ್ ನೆಹರು ಏನಂದ್ರು, ಇಂದಿರಾ ಗಾಂಧಿನ ನೀನು ಮೇನ್ ಬಾಕ್ಲಲ್ಲಿ ಕೂತ್ಕೋ, ಟೈಮು 3 ಗಂಟೆಗೆ ಅಂತ ಮೀಟಿಂಗ್ ನಡೀತಾರೆ. ಸೊ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ನಡೀತಿ. ಇದು ನಿಜವಾಗಿ ನಡೆದಿರೋ ಸ್ಟೋರಿ. ಆವಾಗ 3 ಗಂಟೆ ಮೇಲೆ ಯಾರೇ 5 ನಿಮಿಷ ಮೇಲೆ ಯಾರೇ ಬಂದ್ರು ಇನ್ನು ಒಳಗಡೆ ಬಿಡಬಾರ್ದು, ನೀನು ಶಿಸ್ತಾಗಿರ್ಬೇಕು, ಸಿಸ್ಟಮೆಟಿಕ್ ಇರ್ಬೇಕು ನೀನು, ಅದಕ್ಕೆ ನೀನ್ ಬಿಟ್ಟಿದೀನಿ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರಂತೆ. ಆಯ್ತು ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಮೇನ್ ಬಂದು ಪಾಕೆಟ್ ಇಟ್ಕೊಂಡು ಯಾರು ಲೇಟಾಗಿ ಬಂದಿರೋರ್ನ ಯಾರು ಬಿಡ್ತಾ ಇಲ್ಲ. ಆ ಟೈಮಲ್ಲಿ ಆ ಒಂದು ಜವಾಹರ್ಲಾಲ್ ನೆಹರು ಅವರು ನಾಯಕತ್ವದಲ್ಲಿ ಆ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬ್ಬ ಲೀಡರು ಸೀತಾರಾಮ್ ಕೇಸರಿ ಅಂತ ಅವ್ರ ಹೆಸರು, ಸೀತಾರಾಮ್ ಕೇಸರಿ ಅಂತ ಅವ್ರ ಹೆಸರು. ಅವರು ಒಂದು ಲೀಡರ್ ಆಗಿ ಆವಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬೆಳೀತಾ ಬಂದ್ರಂತೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಮೀಟಿಂಗ್ 10 ನಿಮಿಷ ಲೇಟ್ ಆಗಿ ಬಂದಿದ್ದಾರೆ. 10 ನಿಮಿಷ ಲೇಟ್ ಆಗಿ ಬಂದು ಇಂದಿರಾ ಗಾಂಧಿ ಅವರು ಸೀತಾರಾಮ್ ಕೇಸರಿ ಅವ್ರನ್ನ ನೋಡಿದ್ದಾರೆ. ಅಷ್ಟು ದೊಡ್ಡ ಲೀಡ್ರು, ದೊಡ್ಡ ವ್ಯಕ್ತಿ, ನಮ್ಮ ಅಪ್ಪನಿಗೆ ತುಂಬಾ ಬೇಕಾಗಿರೋರು ಇದರ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಯಾಕೆ ಆವಾಗಲೇ ಅವರು ಇಂದಿರಾ ಗಾಂಧಿ ಅವರು ಬಂದಿರೋದು. ಆವಾಗ 10 ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೆ ಅವ್ರನ್ನ ಬಿಟ್ಟಿಲ್ಲ ಯಾರು, ಇಂದಿರಾ ಗಾಂಧಿ ಅವರು. ಇಲ್ಲ, ನಮ್ ತಂದೆ ಹೇಳ್ಬಿಟ್ಟು ಶಿಸ್ತಾಗಿ ಹೇಳ್ಬಿಟ್ಟಿದ್ದಾರೆ, ಲೇಟ್ ಆಗಿ ಬಂದಿವ್ರು ಯಾರು ಅಲೋ ಮಾಡಂಗಿಲ್ಲ ಅಂತ. ಇವ್ರು ಗೊತ್ತು ಸೀತಾರಾಮ್ ಕೇಸರಿ ಅವರು ಏನ್ ಇಂದಿರಾ ಗಾಂಧಿ ಮೊನ್ನೆ ಬಂದಿದ್ದಾರೆ, ಏನ್ ಗೊತ್ತು ಹಂಗೆ ಹಿಂಗ ಅಂತ ಹೇಳ್ಕೊಂಡು ಸರಿ ಇನ್ನೇನ್ ಮಾಡೋದಿಲ್ಲ ಅನ್ಬಿಟ್ಟು ಆಚೆ ಕಡೆ ಕೂತ್ಕೊಂಡ್ರೆ ಮೀಟಿಂಗ್ ಎಲ್ಲ ಆದ್ಮೇಲೆ ಜವಾಹರ್ಲಾಲ್ ನೆಹರು ಆಚೆ ಬರುವಾಗ ಅವ್ರಿಗೆ ಗೊತ್ತಿತ್ತು ಮೀಟಿಂಗ್ ಅಲ್ಲಿ ಒಬ್ರು ಮಿಸ್ ಆಗಿದ್ದಾರೆ, ಇಬ್ರು ಮಿಸ್ ಆಗಿ, ಅದ್ರಲ್ಲಿ ಸೀತಾರಾಮ್ ಕೇಸರಿ ಅವರು ಮಿಸ್ ಆಗಿದ್ದಾರೆ ಅಂತ. ಆವಾಗ ಒಂದು ಆಚೆ ನೋಡಿದ್ರೆ ಆಚೆ ಕೂತ್ಕೊಂಡಿದ್ರಂತೆ ಸೋಫಾದಲ್ಲಿ, ಅಲ್ಲಿ ಯಾಕೆ ಸೀತಾರಾಮ್ ಬಂದಿಲ್ಲ ಅಂದ್ರೆ ಇಲ್ಲ ಹಿಂಗ 10 ನಿಮಿಷ ಲೇಟ್ ಆಗಿ ಬಂದೆ, ಇಂದಿರಾ ಗಾಂಧಿ ನಿಮ್ ಮಗಳು ಅವ್ರು ಬಿಟ್ಟಿಲ್ಲ ನನ್ನ ಅಂತ ಅಂದ್ರೆ, ಅಯ್ಯೋ ಹೌದಾ, ಸರಿ ನಾನೇ ಹೇಳಿದೆ ಲೇಟ್ ಆಗಿ ಬಂದ್ರೆ ಯಾರನ್ನ ಅಲೋ ಮಾಡಬೇಡ ಅಂತ. ಹಂಗೆ ಇಲ್ಲ, ನಿಮ್ ಮಗಳು ತುಂಬಾ ಚೂಟಿ ಇದ್ದಾರೆ, ನಿನ್ ಮಗಳು ನನ್ನ ನೋಡಿ ನನ್ ಬಿಟ್ಟಿಲ್ಲ, ಆದ್ರೆ ತುಂಬಾ ಶಿಸ್ತಾಗಿದ್ದಾರೆ ನಿನ್ ಮಗಳು, ಖಂಡಿತ ನಿನ್ ಮಗಳು ದೊಡ್ಡ ಲೆವೆಲ್ ಬೆಳೀತಾರೆ, ದೊಡ್ಡ ಹೆಸರು ತಗೊಂತಾರೆ ಅಂತ ಅವ ಇಂದಿರಾ ಗಾಂಧಿ ಅಮ್ಮವ್ರನ್ನ ಪರಿಚಯ ಮಾಡಿಕೊಟ್ಟು ಆವಾಗ ಎಲ್ಲ ಅವ್ರ ಆಶೀರ್ವಾದ ಮಾಡಿ ಸೀತಾರಾಮ್ ಕೇಸರಿ ಅವರು ಅವಾಗ ಕಾಂಗ್ರೆಸ್ ಅಲ್ಲಿ ದೊಡ್ಡ ಲೀಡರ್ ಆಗಿ ದೊಡ್ಡ ಮಿನಿಸ್ಟರ್ ಆಗಿನೂ ಅವ್ರಿದ್ರು. ಆಮೇಲೆ ಇಂದಿರಾ ಗಾಂಧಿ ಫೀಲ್ಡ್ ಅಲ್ಲಿ ಅಂತ ಶಿಸ್ತು ಟೈಮ್ನ ಮ್ಯಾನೇಜ್ಮೆಂಟ್ ಮಾಡಿದಕ್ಕೆ ಇಂದಿರಾ ಗಾಂಧಿ ಅವರು ಅಂತ ದೊಡ್ಡ ಲೀಡರ್ ಆಗಿ ದೊಡ್ಡದಾಗಿ ನಮ್ಮ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿ ದೇಶಕ್ಕಾಗಿ ಜೀವ ಬಿಟ್ರು ಅವರು. ಇದೆಲ್ಲ ಯಾಕೆ ಅಂದ್ರೆ ಟೈಮ್ನ ನಾನೇನ್ ಮೇಂಟೈನ್ ಮಾಡ್ತೀನಿ, ಆ ಟೈಮ್ನ ನನಗೆ ಎಲ್ಲಾನು ಕೊಡ್ತಾ ಹೋಗುತ್ತೆ ಫ್ಯೂಚರ್ ಅಲ್ಲಿ. ನಾವ್ ಇವತ್ತು 1 hour ತಾನೆ, 2 hour ತಾನೆ, 1 ದಿನ ತಾನೆ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕೇರ್ಲೆಸ್ ಮಾಡ್ಬಿಡ್ತೀವಿ. ಆ ರೀತಿ ಯಾರು ಕೇರ್ಲೆಸ್ ಮಾಡಬೇಡಿ, ಯಾಕಂದ್ರೆ ಯಾವುದೋ ಊರ ಮತ್ತೆ ವಾಪಸ್ ಬರುತ್ತೆ, ಟೈಮ್ ಹತ್ರ ವಾಪಸ್ ಬರಲ್ಲ. ಹಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಇದನ್ನ ನೀವು ಯಾರು ಅಳವಡಿಸ್ಕೊಂತೀರಾ ಖಂಡಿತ ನಿಮ್ಮ ಲೈಫ್ ಅಲ್ಲಿ 100% ಸಕ್ಸಸ್ಫುಲ್ ಆಯ್ತೀರಾ. ನಾಟ್ ಓನ್ಲಿ ಮೋದಿ ಕೇರ್ ಮಾತ್ರ ಅಲ್ಲ, ಯಾವುದೇ ಫೀಲ್ಡ್ ಅಲ್ಲಿ ಒಂದ್ ಜಾಬ್ ಮಾಡೋರು ಆ ಜಾಬ್ ಅಲ್ಲಿ ಶಿಸ್ತಾಗಿ ಟೈಮ್ ಸರಿಯಾಗಿ ಮಾಡಿದ್ರೆ ಅವ್ರಿಗೆ ಮತ್ತೆ ಮೇಲೆ ಅವ್ರಿಗೆ ಆ ಪದವಿ ಬಂದೇ ಬರುತ್ತೆ. ಒಬ್ಬ ರಾಜಕೀಯ ವ್ಯಕ್ತಿ ಟೈಮ್ನ ಮೇಂಟೈನ್ ಮಾಡಿದ್ರೆ ಅವ್ರ ಆ ಫೀಲ್ಡ್ ಎಲ್ಲ ದೊಡ್ಡದಾಗಿ ಹೋಗ್ತಾರೆ. ಒಬ್ಬ
ಫಿಲಿಂ ಫೀಲ್ಡ್ ಅಲ್ಲಿ ಟೈಮನ್ನ ಮೇಂಟೈನ್ ಮಾಡಿದ್ರೆ ಆ ಫೀಲ್ಡ್ ದೊಡ್ಡದಾಗಿ ಬೆಳೆಯುತ್ತಾರೆ. ಇದಕ್ಕೆ ಎಕ್ಸಾಂಪಲ್ ರಾಜ್ಕುಮಾರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಜ್ಕುಮಾರ್ ಇವತ್ತು 3ನೇ ಕ್ಲಾಸ್ ಓದಿರೋರು ಅಂತ ದೊಡ್ಡ ಲೀಡರ್ ಆಗಿ ಅಂತ ದೊಡ್ಡದಾಗಿ ಇವತ್ತು ಬೆಳೆದು ಇವತ್ತು ಎಲ್ಲಾರು ಮನಸ್ಸಲ್ಲಿ ಇದ್ದಾರೆ, ಎಲ್ಲಾರು ಆಟಲ್ಲಿ ಇದ್ದಾರೆ ಅಂದ್ರೆ ಅವರು ಟೈಮ್ನ ಮೇಂಟೈನ್ ಮಾಡಿದ್ ಒಂದು ಕಾರಣ. ಹಲವಾರು ಕಾರಣ ಇರ್ಬೋದು, ಅದ್ರ ಒಂದು ಕಾರಣ ಟೈಮ್ ಮೇಂಟೈನ್ ಮಾಡೋದು. 4 ಗಂಟೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಶೂಟಿಂಗ್ ಇದ್ರೆ 3:30ಗೆ ಸ್ಪಾಟ್ ಅಲ್ಲಿ ಇರೋರಂತೆ. ರಾಜ್ಕುಮಾರೇ 3:30ಗೆ ಬಂದ್ಬಿಟ್ರೆ ಇನ್ನು ಬೇರೆಯವರು ಸುಮ್ನೆ ಇರ್ತಾರ? ಆ ರೀತಿ ಅವರು ಮೇಂಟೈನ್ ಮಾಡಿದಕ್ಕೆ ಅಂತ ದೊಡ್ಡ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಆಯೋರು. ಇದು ನಾನು ಯಾವಾಗ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಇದು ಪದೇ ಪದೇ ರಿಪೀಟ್ ಮಾಡ್ತಾನೆ ಇರ್ಬೇಕು ನಿಮ್ಮ ಟೈಮ್ನ. ಒಬ್ಬ ಸ್ಕೂಲಲ್ಲಿ ಆ ಟೈಮ್ ಹೋಗಿಲ್ಲ ಮಕ್ಕಳನ್ನ ಆಚೆ ನಿಲ್ಲಿಸ್ತಾರೆ. ಒಬ್ಬ ಫ್ಯಾಕ್ಟರಿಯಲ್ಲಿ ಟೈಮ್ ಸರಿಯಾಗಿ ಹೋದ್ರೆ ಮನೆಗೆ ಕಳಿಸ್ತಾರೆ. ಯಾಕೆ? ಆ ಟೈಮ್ನ ಶಿಸ್ತನ್ನ ಫಾಲೋ ಮಾಡ್ಬೇಕಂತ. ನಾನ್ ಮಾಡ್ತಾ ಇದ್ದೀನ, ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನಾನು ನಿಮ್ಗೇನು ಆರ್ಡರ್ ಅಲ್ಲ, ನಿಮ್ಗೇನ್ ನಾನು ಆರ್ಡರ್ ಮಾಡಕ್ಕೆ ನಾನೇನ್ ನಿಮ್ ಪಾಸ್ ಅಲ್ಲ, ಆಯ್ತಾ? ನಿಮ್ಮ ಲೈಫ್ಗೆ ನೀವೇ ಪಾಸ್, ನಿಮ್ಮ ಕನಸಿಗೆ ನೀವೇ ಪಾಸ್, ನಿಮ್ಮ ಸಕ್ಸಸ್ಗೆ ನೀವೇ ಪಾಸ್. ಏನೇ ಪಡ್ಕೊಂಡ್ರು ಅದಕ್ಕೆ ನೀವೇ ಪಾಸ್. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ. ಅದೇ ರೀತಿ ಇದು ನಿಮ್ಗೆಲ್ಲ ಗೊತ್ತಿರ್ತ, ಯಾವಾಗ ಹೇಳ್ತಾ ಇರ್ತೀನಿ, ನಾನು ಮೋದಿಗೆ ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷ ಆಗುವಾಗ ನಮ್ಮ ಮೆರಾಕಲ್ ಚಂದ್ರು ಅವರು ಟೀಮ್ಗೆ ರಾಜಮ್ಮ ಅಂತ ಇದ್ರು. ಅವಾಗ ಅವ್ರ ಕೆಳಗೆ ಯಾರೋ ಒಬ್ರು ಮನೆಗೆ ಕರ್ಕೊಂಡು ಹೋದ್ರು. ತುಂಬಾ ಇಂಟ್ರೆಸ್ಟ್ ಆಗಿದ್ರು, ತುಂಬಾ ಹೇಳ್ಕೊಂಡ್ರು. ಸರಿ ಸರ್ ಮಾಡ್ತೀವಿ ಅಂತ ಹೇಳಿ ಐಟಮ್ ಪರ್ಚೇಸ್ ಮಾಡ್ತಾ ಬಂದ್ರು. ಆಮೇಲೆ ಆವಾಗ ನಾನು ಆ ಕಡೆ ಅಗ್ರಹಾರ, ಕೋರಿಪಾಳ್ಯ ಅಗ್ರಹಾರ, ಅಲ್ಲಿ ಒಳ್ಳೆ ವ್ಯಕ್ತಿ, ಒಳ್ಳೆ ಸ್ವಲ್ಪ ಹೆಚ್ಚಿಗೆಲ್ಲ ಇತ್ತು ಅವ್ರಿಗೆ. ಗಂಡ ಆಯ್ತು, ಒಳ್ಳೆ ಇಂಟ್ರೆಸ್ಟ್ ಆಗಿದ್ರು. ಸರಿ ನಾವು ಹೋಗಿ ಅವ್ರ ಐಟಮ್ ಬಂತಾದ್ರು. ಸರ್ ಬನ್ನಿ ಸರ್, ಅವ್ರು ಸ್ವಲ್ಪ ಹೇಳಿ ಸರ್, ಬರೀ ಐಟಮ್ ತಗೊಂತಾವ್ರೆ, ಆಕ್ಷನ್ ಆಗ್ತಾ ಇಲ್ಲ, ಎಲ್ಲಿ ಬರ್ತಾ ಇಲ್ಲ, ಫೀಲ್ಡ್ ಬರ್ತಾ ಇಲ್ಲ, ಟ್ರೈನಿಂಗ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಆವಾಗ ನಾನು ಹೋಗಿ ಅವ್ರತೆಲ್ಲ ಮಾತಾಡ್ಬಿಟ್ಟು, ಸರ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ನ, ಯಾಕೆ ನಿಮ್ಗೆ ಹೊರಟು ಇಷ್ಟ ಆಗಿದೆಲ್ಲ? ಇಷ್ಟ ಆಗಿದೆ, ಎಲ್ಲ ಚೆನ್ನಾಗಿದೆ, ಮಾಡ್ತೀವಿ. ಯಾವಾಗ ಮಾಡ್ತೀರಾ? ಇಲ್ಲ, ಮಕ್ಕಳಿಗೆಲ್ಲ ಎಕ್ಸಾಮ್ ಇದೆ, ಎಕ್ಸಾಮ್ ಆಗೋಗ್ಬಿಡ್ಲಿ ಆಮೇಲೆ ಮಾಡ್ತೀವಿ ಸರ್ ಅಂದ್ರು. ಸರಿ, ಇನ್ನು ಎಕ್ಸಾಮ್ ಇದೆಲ್ಲ ಮಕ್ಕಳನ್ನ ನಾವೇನು ಕೋರ್ಸ್ ಮಾಡಕ್ಕಾಗತ್ತಾ ಅಂದ್ಬಿಟ್ಟು ಎಕ್ಸಾಮ್ ಎಲ್ಲ ಆದ್ಮೇಲೆ ಮತ್ತೆ ಹೋಗಿದೀವಿ. ಎಕ್ಸಾಮ್ ಎಲ್ಲ ಇವ್ರಿಗೆ ನಮ್ ಡೌನ್ ಇಟ್ಬಿಟ್ಟಿಲ್ಲವಲ್ಲ, ಸರ್ ಬನ್ನಿ ಫಾಲೋ ಅಪ್ ಮಾಡಿ ಅಂತ ಮತ್ತೆ ಹೋದಿವಿ. ಆ ಎಕ್ಸಾಮ್ ಎಲ್ಲ ಆಯ್ತು ಸರ್, ಇನ್ನೇನ್ ಸರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕೊಡಿ ಅಂತ ಅಂದ್ವಿ. ಇಲ್ಲ, ಮಕ್ಕಳು ಇವಾಗ ಸ್ಕೂಲ್ ರಜಾ ಅಂತಾರೆ, ಅಜ್ಜಿ ಮನೆಗೆ ಹೋಗ್ಬೇಕು, ತಾತರ ಮನೆಗೆ ಹೋಗ್ಬೇಕು, ಎಲ್ಲ ಟ್ರಿಪ್ ಎಲ್ಲ ಹೋಗ್ಬೇಕು ಅಂತ ಅವ್ರೆ, ಸ್ವಲ್ಪ ಅದ್ರಲ್ಲಿ ಬಿಜಿ ಇರ್ತೀವಿ, ಅದಾದ್ಮೇಲೆ ಆಮೇಲೆ ಮಾಡ್ತೀವಿ ಅಂದ್ರು. ಸರಿ, ಇನ್ನ ಮಕ್ಕಳು ಸ್ಕೂಲ್ ರಜೆ ಎಲ್ಲ ಆಗೋಯ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್, ಇನ್ನೊಂದ್ಸಲ ಹೋಗೋಣ ಅವ್ರ ಮನೆಗೆ ಅಂದ್ರು. ನಾವು ಬಿಡಲ್ಲ, ನಾವು ಬಂಡ್ರಲ್ವಾ, ಮುದಿಕೇರು ಬಂಡ್ರು, ನಾವು ಬಿಡೋದಿಲ್ಲ. ಮತ್ತೆ ಹೋಗ್ತೀವಿ. ಮತ್ತೇನಂದ್ರೆ, ಸರ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ ಅಡ್ಮಿಷನ್, ಫೀಸು, ಯೂನಿಫಾರ್ಮು, ಅದು ಇದು ಹಾಲು ಮೂಲು ಸಿಕ್ಕಾಪಟ್ಟೆ ರಿಸ್ಕ್ ಸರ್ ಇದೆ ನಮ್ಗೆ. ಇದೆಲ್ಲ ಮುಗಿದಾಗ ಮಕ್ಕಳಿಗೆ ಒಂದು ಸ್ಕೂಲ್ ಸೆಟ್ಲ್ ಆಗ್ಬಿಡ್ಲಿ ಆಮೇಲೆ ಮಾಡ್ತೀವಿ ಸರ್ ಅಂದ್ರು. ಸರಿ, ಇನ್ನೇನು ಆಗಲಿ, ಇನ್ನೇನ್ ಮಾಡ್ತೀರಾ ಆಮೇಲೆ ಅನ್ಬಿಟ್ಟು ಎಲ್ಲ ಆಗೋಯ್ತು. ಸ್ಕೂಲ್ ಎಲ್ಲ ಓಪನ್ ಆಗಿ ಒಂದು 1-2 ತಿಂಗಳಾಯ್ತು. ಮತ್ತೆ ಆ ಕಡೆ ಒಂದಿನ ಹೋಗೋ, ಸರ್ ಬನ್ನಿ ಸರ್ ಅವ್ರ ಮನೆಗೆ ಹೋಗಿ ಬರೋಣ ಅಂದ್ರು. ಸರಿ ಅಂತ ಹೋಗಿದ್ದು. ಆಮೇಲೆ ಎಲ್ಲ ಆಯ್ತು, ಇನ್ನು ಮುಂದೆ ಸ್ಟಾರ್ಟ್ ಮಾಡಿ ಒಳ್ಳೆ ಬಿಸ್ನೆಸ್, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಹಾಗೆ ಅಂತೆ. ಇಲ್ಲ ಸರ್, ನಮ್ಮ ಅಕ್ಕ ಊರಲ್ಲಿ ಮನೆ ಕಟ್ತಾ ಇದ್ದಾರೆ, ಆ ಮನೆ ಕಟ್ಟಿಸಲು ಬಿಜಿ ಆಗಿದ್ದೀವಿ, ಆಮೇಲೆ ಮಾಡ್ತೀವಿ ಸರ್ ಅಂದ್ರು. ಆವಾಗ ನಾನು ಯೋಚನೆ ಮಾಡಿದೆ, ಸಾರಿ ಅವ್ರಿಗೆ ಹೇಳಿಲ್ಲ, ನಾನು ಯೋಚನೆ ಮಾಡಿದೆ. ನೀವು ಆಮೇಲೆ 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 ಒಂದಿನ ಮೇಲೆ ಅನ್ಕೊಂಡು ಬಂದೆ ನಾನು. ಯಾಕೆಂದ್ರೆ ಆಮೇಲೆ ಅಂದ್ರೆ ಒಂದಿನ ಮೇಲೆ ಅಲ್ವಾ, ಟೈಮ್ ಆಗುತ್ತೋ, ವಯಸ್ಸಾಯ್ತು, ಮೇಲೆ ಹೋಗ್ತೀವಿ ಅಷ್ಟೇ. ಹಿಂಗ ಅನ್ಕೊಂಡು ಬಂದು ಅವಾಗ ಹೇಳ್ದೆ,
ಇಲ್ಲ ಇವ್ರು ಬಿಸ್ನೆಸ್ ಮಾಡ್ತಾರ, ಇಲ್ಲ ಹೆಂಗೋ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ, ಬಿಟ್ಬಿಡಿ ಅವ್ರ ಆಮೇಲೆ ಒಂದಿನ ಮೇಲೆನೆ ಬಿಟ್ಟಾಕ್ಬಿಡಿ ಅಂದೆ. ಹಂಗೆ ನಾವು ಆಮೇಲೆ ಅಂದ್ರೆ ಒಂದಿನ ಮೇಲೇನೆ. ಯಾಕೆ ಟೈಮ್ ಆಗುತ್ತೆ, ಏಜ್ ಆಗುತ್ತೆ, ಆಮೇಲೆ ಮಾಡಕ್ಕಾಗತ್ತಾ? ಖಂಡಿತ. ಯಾವ್ದೇ ಫೀಲ್ಡ್ ಆಗ್ಲಿ, ನಾಟ್ ಓನ್ಲಿ ಮೋದಿ ಕೇರ್, ಬರೀ ಮೋದಿ ಕೇರ್ ಬಿಸ್ನೆಸ್ ಅಲ್ಲ, ಯಾವ್ದನ್ನಷ್ಟೇ ಮಾಡಕ್ಕಾಗಲ್ಲ. ಇದು ಒಂದು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದ್ರೆ ರಾಜ್ಕುಮಾರ್ ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ನಾಳೆ ಮಾಡೋದನ್ನ ಹಿಂದೆ ಮಾಡು, ಇಂದು ಮಾಡೋದನ್ನ ಈವಾಗಲೇ ಮಾಡು. ಯಾಕೆ ಗಾದೆ ಹೇಳಿದ್ದಾರೆ? ಗಾದೆ ಯಾವುದು ಸುಳ್ಳಲ್ಲ. ಗಾದೆ ಯಾವುದು ದೊಡ್ಡವರು ಹೇಳಿದ್ರು ಯಾವುದು ಸುಳ್ಳಲ್ಲ. ಹಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಲಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ನಾಳೆ ಮಾಡೋದನ್ನ ಹಿಂದೆ ಮಾಡು, ಇಂದು ಮಾಡೋದನ್ನ ಈವಾಗಲೇ ಮಾಡು ಅಂತಾರೆ. ಯಾಕೆ? ಅದ್ರಲ್ಲಿ ಅಷ್ಟು ಅರ್ಥ ಅಡಗಿದೆ. ಅರ್ಥ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇದು ನೀವೇ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ತಮಿಳಲ್ಲಿ ಒಂದು ಹಾಡು ಇದೆ, ಈ ಹಾಡು ನಿಮ್ಗೆ ಅರ್ಥ ಆಗಲ್ಲ, ಅದು ಅರ್ಥ ಮಾಡಿಸ್ತೀನಿ ನಾನು ಹೇಳ್ಬಿಟ್ಟು. ಓಕೆನಾ? ಕೇಳಿಸ್ಕೊಳ್ಳಿ எல்லாரும். நல்ல பொழுதையெல்லாம் தூங்கி கெடுத்தவர்கள் நாட்டை கெடுத்ததுடன் தானும் கெட்டார். ಇದು ಅರ್ಥ ಮಾಡ್ಕೊಳ್ಳಿ. நல்ல பொழுதையெல்லாம் தூங்கி கெடுத்தவர்கள் ನಾಟೆ ಕೆಡುತ್ತದುடன் ತಾನು ಕೆಟ್ಟಾರ್ ಅಂತ. ಅಂದ್ರೆ ಒಳ್ಳೆ ದಿವಸನೆಲ್ಲ ನಿದ್ದೆ ಮಾಡಿ ಕೆಟ್ಟವರು ತಾನು ಕೆಟ್ಟದಲ್ಲ, ಈ ನಾಡನ್ನ, ಈ ದೇಶನ ಕೆಡಿಸಿದಾರ ಅಂತ. ನೋಡಿ ಎಷ್ಟು ಅರ್ಥ ಇದೆ ನೋಡಿ. ಒಳ್ಳೆ ದಿವಸನೆಲ್ಲ ನಿದ್ದೆ ಮಾಡಿ ಕೆಡ್ಸಿದವರು ತಾನು ಕೆಟ್ಟದಲ್ಲದ್ರೆ ಈ ದೇಶನ ಕೆಡ್ಸಿದ್ರು ಅಂತ ಇದ್ರ ಅರ್ಥ. ಇದು ಎಷ್ಟೋ ನಮಗೆ ಹಾಡಲ್ಲಿ ನಮಗೆಲ್ಲ ಅರ್ಥ ಮಾಡಿಸಿದ್ದಾರೆ, ಮೀನಿಂಗ್ ಅರ್ಥ ಮಾಡಿಸಿದ್ದಾರೆ. ಈ ರೀತಿ ಒಳ್ಳೆ ದಿವಸ ಎಲ್ಲ ನಾನು ನಿದ್ದೆ ಮಾಡಿ ಟೈಮ್ ವೇಸ್ಟ್ ಮಾಡಿ ಕೆಡಿಸ್ಬಿಟ್ಟು ನಾನು ಕೆಟ್ಟೆ, ನನ್ನ ಫ್ಯಾಮಿಲಿ ಕೆಡಿಸ್ದೆ, ನನ್ನ ಊರ್ನ ಕೆಡಿಸ್ದೆ, ನನ್ನ ದೇಶನ ಕೆಡಿಸ್ದೆ. ಆ ರೀತಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇವತ್ತು ಆ ರೀತಿ ನಿದ್ದೆ ಮಾಡಿ ಕೆಡ್ಸಿದ್ರೆ ನಮ್ಮ ದೇಶ ಏನಾಯ್ತಾ ಇತ್ತು, ನಾವು ಏನಾಯ್ತಾ ಇದ್ದೀವಿ, ಇದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದ್ರೆ, ನಿಮ್ಗೆಲ್ಲ ಹಲವರಿಗೆಲ್ಲ ಗೊತ್ತಿದೆ, ನಾನು ಆಲ್ಮೋಸ್ಟ್ 99% ನಾನು ಟೈಮ್ ಮ್ಯಾನೇಜ್ ಮಾಡ್ತೀನಿ. ಎಲ್ಲಾರ ಕೇಳಿ ಇವತ್ತು ಮೋದಿ ಕೆಲವರು ಹೇಳ್ತಾರೆ, ಟೌನ್ ಹಾಲ್ ಮೀಟಿಂಗ್ ಇರ್ಬೋದು, ಅಂಬೇಡ್ಕರ್ ಏನೋ ಮೀಟಿಂಗ್ ಹೋದ್ರು, ನಾನಲ್ಲಿ ಮೀಟಿಂಗ್ ಸ್ಟಾರ್ಟ್ ಆದ್ಮೇಲೆ ಅರ್ಧ ಗಂಟೆ ಮುಂಚೆನೆ ಇರ್ತೀನಿ, 1/4 ಗಂಟೆ ಮುಂಚೆನೆ ಇರ್ತೀನಿ. ಎಮರ್ಜೆನ್ಸಿ ಏನೋ ರೇರ್, ಎಲ್ಲೋ ಒಂದು ರೇರ್ ಯಾವತ್ತೋ ಒಂದು 2 ಸಾಲಿ ಲೇಟ್ ಆಗಿ ಹೋಗಿದ್ದೀನಿ. ಅದೇನು 10 ನಿಮಿಷ ಲೇಟ್ ಆಗಿ ಹೋಗಿದ್ದೀನಿ. ಅದು ಏನು ಮಾಡಕ್ಕಾಗಲ್ಲ. ಎಮರ್ಜೆನ್ಸಿ ಒಂದೊಂದು ಟೈಮ್ ಎಲ್ಲರಿಗೂ ಆಗುತ್ತೆ, ಕಾಮನ್ ಆಗಿ ಆಗುತ್ತೆ. ಅದು ಯಾವಾಗ ಆಗೋದಿಲ್ಲ. ರಾಜ್ ಸರ್ ಹೇಳ್ತಾರೆ, ಎಲ್ಲ ಮೀಟಿಂಗ್ ಹೇಳ್ತಾರೆ, ನಟರಾಜ್ ಸರ್ ಸಿಸ್ಟಮು, ಅಲ್ಲಿ ನಾನು ಮೀಟಿಂಗ್ ಮಾಡಿದ್ರು ಆ ಟೈಮ್ ಇಷ್ಟು ಗಂಟೆಗೆಲ್ಲ ಮುಗಿಸ್ಬೇಕಂತ ನಾನು ಆರ್ಡರ್ ಮಾಡ್ತೀನಿ ನಾನೇ. ಇದೆಲ್ಲ ನನಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು. ಸಾಕಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳು ಹೇಳಿರೋ ಬುಕ್ಸ್ ಎಲ್ಲ ಓದಿ, ಸಕ್ಸಸ್ಫುಲ್ ಆದವ್ರ ಮಾತುಗಳ ಕೇಳಿ ನಾನು ಅದನ್ನ ಆಲ್ಮೋಸ್ಟ್ ಫಾಲೋ ಅಪ್ ಮಾಡ್ತಾ ಬರ್ತೀನಿ. ಅಂತವನ್ ಏನ್ ಮಾಡಿದ್ರೆ, ಮೊನ್ನೆ ಮಲೇಷ್ಯಾದಲ್ಲಿ ಲಾಸ್ಟ್ ದಿನ ಕಾಲಾ ಡಿನ್ನರ್ ಅಂತ ಇರುತ್ತೆ, ಅಲ್ಲಿ ಒಂದು 2.5 ಅವರ್ 3 ಅವರ್ ನಮ್ದು ಕಂಪನಿ ಮೀಟಿಂಗ್ ಇರುತ್ತೆ. ಅವತ್ತು ಲಾಸ್ಟ್ ದಿನ ಏನ್ ಮಾಡಿದ್ರು ಅಂದ್ರೆ, ನಮ್ಮನ್ನ ಮಲೇಷ್ಯಾ ಸಿಟಿ ಕರ್ಕೊಂಡು ಹೋದ್ರು. ಕೆಲಸ ಸಿಟಿ ಎಲ್ಲ ಒಂದು 3-4 ಜಾಗನ ತೋರಿಸ್ಬಿಟ್ಟು 4 ಗಂಟೆಗೆ ಬಂದು ಲಂಚ್ ಮುಗಿಸ್ಕೊಂಡು 4 ಗಂಟೆಗೆ ಬಂದು ನಮ್ಮವರು ಹೋಟ್ಲು ರೂಮ್ ಬಿಟ್ಟು 5:30ಗೆಲ್ಲ ನೀವು ಬಂದ್ಬಿಡಿ, ಫ್ರೆಶಪ್ ಆಗಿ 5:30ಗೆ ಬಂದ್ಬಿಡಿ, 5:30 ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಯಾವಾಗಲೂ 5:30 ಮಾಡೋರು 6 ಗಂಟೆ 6:30 ಮಾಡೋರು ಮೀಟಿಂಗ್. ಮೊನ್ನೆ ಗೋವಾದಲ್ಲಿ ಅಷ್ಟೇ ಸಮೀರ್ ಸರ್ ಬಂದಿದ್ರು, ಆವಾಗ 5:30ಗೆ ಬಿಟ್ಟು 6:45 ಮಾಡೋರು. ಇನ್ನ ಸ್ವಲ್ಪ 5:30ಗೆಲ್ಲ 6 ಗಂಟೆ ಒಳಗಡೆ ರೆಡಿ ಮಾಡ್ತಾ ಇದ್ರು. ಹಂಗಾಗಿ ನಾನು ಏನ್ ಮಾಡಿದ್ವಿ, ನಾವು ತುಂಬಾ ಟೈರ್ಡ್ ಆಗ್ಬಿಟ್ಟಿದೀವಿ. ರಾಮಲಕ್ಷ್ಮಿ ಮೇಡಮ್ ಅವ್ರ ಮನೆಗೆ ರೂಮ್ಗೆ ಹೋದ್ರು, ನಾವು ರೂಮ್ಗೆ ಹೋಗಿ
ವ್ಯವಸ್ಥೆಗಳನ್ನ ಮಲಿಕೊಂಡ ಮೇಲೆ 5 ಗಂಟೆ ಆಗೋಯ್ತು. 1 ಅವರ್ ರೆಸ್ಪಾಗಲ್ಲ ಮಲಿಕೊಂಡು ಸರಿ ಎದ್ದು ಸ್ವಲ್ಪ ಟಯರ್ಡ್ ಆಯ್ತು. ಸ್ನಾನ ಮಾಡ್ಕೊಳ್ಳ ಅನ್ಬಿಟ್ಟು ಇಬ್ರು ಸ್ನಾನ ಮಾಡ್ಕೊಂಡು 5:15 ಆಯ್ತು. ರಾಮಲಕ್ಷ್ಮಿ ಮೇಡಮ್ ತಮಗೆ ಹೋಗಿದ್ದಾರೆ. ರಾಮಲಕ್ಷ್ಮಿ ಮೇಡಮ್ 8 ಸಾವಿರ ಹೇಳ್ಬೇಕು. ಥ್ಯಾಂಕ್ ಯು ರಾಮಲಕ್ಷ್ಮಿ ಮೇಡಮ್, ನಿಮ್ಮ ಒಂದು ಕಮಿಟ್ಮೆಂಟ್ಗೆ. ಯಾವಾಗ ಮುಂದೆ ಇರ್ತಾರೆ ಸರ್, ಮುಂದೆ ಹೋಗ್ಬೇಕು ಅಂತ ಇರ್ತಾರೆ ಅವರು. 5:15 ಹೋಗ್ಬಿಟ್ಟಿದ್ದಾರೆ. ಸರ್ ಎಲ್ಲಿದ್ದೀರಾ ಅಂತ ನಮ್ಗೆ ಫೋನ್ ಮಾಡಿದ್ರು. ಆವಾಗ ಬಾಗಿಲು ಹಾಕೊಂಡು ಇನ್ನೇನು 10 ನಿಮಿಷಕ್ಕೆ ಬರ್ತೀವಿ ಮೇಡಮ್ ಅಂತ ಹೇಳಿದೆ. ಇಲ್ಲ ಜಲ್ದಿ ಬಂದ್ಬಿಡಿ, ನಾವಿಲ್ಲಿ ಟೀ ಕುಡಿತಾ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ. 5:15 ಹೇಳಿದ್ರೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ, ನಾವು ಜೊತೆಗೆ ಹೋಗ್ಬಿಡ್ತೀವಿ ಅಂತ ನಾನು. ಆಮೇಲೆ ಲಿಫ್ಟ್ ಅಲ್ಲಿ 2 ಲಿಫ್ಟ್ ಇಳಿಬೇಕು. ಆ ಹೋಟ್ಲಲ್ಲಿ ಎಷ್ಟು ಲಿಫ್ಟ್ ಇದು ಗೊತ್ತಿಲ್ಲ, ಅಲ್ಲಿಂದ 2 ಲಿಫ್ಟ್ ಇಳಿಬೇಕು ನಾವು. 2 ಲಿಫ್ಟ್ ಚೇಂಜ್ ಆಗಿ ಡ್ರೆಸ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ಇನ್ನೇನು 10 ನಿಮಿಷ ಅಷ್ಟೆಲ್ಲಗೆ ಎಲ್ಲಾರನ್ನ ಹೊರಟ ಹೋಗಿದ್ದಾರೆ. GBD ಆಲ್ ಓವರ್ ಇಂಡಿಯಾದಲ್ಲಿ ಜನ GBD ಬಂದಿದ್ದಾರೆ. ಅವ್ರನ್ನ ಒಬ್ಬರೊಬ್ರು ಹೆಸರು ಹೇಳಿ ಇನ್ವೈಟ್ ಮಾಡಿದ್ದಾರೆ. ಯಾಕಂದ್ರೆ 450 ಜನ 500 ಜನ ಆಲ್ ಓವರ್ ಇಂಡಿಯಾದ ಬಂದಿದ್ದಾರೆ ಮೋದಿಗೆ ಲೀಡರ್ಸ್ ಎಲ್ಲ. ಅವ್ರ ಮುಂದೆ ಒಬ್ಬರೊಬ್ಬರು GBDನ ಮಾಡಿದ್ದಾರೆ. ನಾವು ಕರ್ನಾಟಕದಿಂದ ಹೋಗಿ ನಾವು ಒಂದು 7-8 GBD ಹೋಗಿದ್ದೀವಿ. ಆವಾಗ ನನ್ನ ಹೆಸರು ಆಯ್ತು, ನಮ್ಮ ಹೆಸರು ಕರೀತಾರೆ. ಎಲ್ಲಾರನ್ನ ಹೊರಗಡೆ ಬಿಟ್ಬಿಟ್ಟು ಒಬ್ರು GBD ಆಚೆ ನಿಲ್ಸ್ಬಿಟ್ಟು ಒಬ್ಬರೊಬ್ರು ಹೆಸರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡಿ ಎಲ್ಲಾರು ನಮ್ಮನ್ನ ಅಲ್ಲಿ ವೆಲ್ಕಮ್ ಮಾಡ್ತಾರೆ. ಆ ರೀತಿ ಒಂದು ಮಲೇಷ್ಯಾದಲ್ಲಿ ಆ ರೀತಿ ಒಂದು ಮಾಡಿದ್ರು. ಆವಾಗ ನಮ್ಮ ಹೆಸರು ಕರೀತಾರೆ. ನಾವು ಲಿಫ್ಟ್ ಬರ್ತಾ ಇದೀವಿ. ರಾಮಲಕ್ಷ್ಮಿ ಮೇಡಮ್, ಸಾರ್ ಎಲ್ಲಿದ್ದೀರಾ ಸರ್, ನಿಮ್ಮ ಹೆಸರು ಕರೆದ್ಬಿಟ್ರು ಸರ್. GBD ಸಾರ್, ನೀವು ಎಲ್ಲಿ ಸರ್ ನೀವು ಅಂತ. ಇಲ್ಲ ಮೇಡಮ್ ಬರ್ತಾ ಇದೀವಿ. ನಾವು ಹೋಗೋಷ್ಟಕ್ಕೆ ಎಲ್ಲ GBD ಕರೆದ್ಬಿಟ್ರು. ಅಲ್ಲಿ ಸರ್ ಕೇಳ್ಬೇಕಾ, ಸರ್ ಮುಂದೆ ನಿಂತ್ಕೊಂಡು, ಏನ್ ಸರ್ ಎಂತ ಅವಕಾಶ ಮಿಸ್ ಮಾಡ್ಕೊಂಡ್ರಿ ಸರ್ ನೀವು, ಆಲ್ ಓವರ್ ಇಂಡಿಯಾದಿಂದ ಇವತ್ತು 30 GBD ನಿಮ್ಮ ಹೆಸರು ಸರ್, ಏನ್ ಸರ್ ಲೇಟ್ ಮಾಡ್ಬಿಟ್ರಿ ಅಂತ. ಇಲ್ಲ ಸರ್ ಹೇಳ್ತೀವಿ ಆಯ್ತು ಅಂತ. ಆಮೇಲೆ ಹೋಗ್ಬಿಟ್ಟು ಕೂತ್ಕೊಂಡ. ಅಲ್ಲಿ ಒಂಚೂರು ಬೇಜಾರಾಯ್ತು. ಹೌದು, ನಾನೇ ಎಷ್ಟು ಟೈಮ್ ಮೇಂಟೈನ್ ಮಾಡಿಲ್ಲ, ನಾನ್ ಇವತ್ತು ಟೈಮ್ ಅನ್ನ ಮೇಂಟೈನ್ ಮಾಡಿಲ್ಲವಲ್ಲ. ಎಲ್ಲಾರ ಮುಂದೆ ಇವತ್ತು ಮಾಡುವಾಗ ನಾವು ಹೋಗಿದ್ರೆ ನಮಗೆ ಒಂದು ಇರ್ತಾಯಿತ್ತು ಅಂತ. ಸರಿ ಇದು ಬಿಡಿ, ನಾರ್ಮಲ್ ಆಗಿದೆ, ಆಗುತ್ತೆ, ಇನ್ನೊಂದ್ ಜಾಗ ಸುಮ್ಮನೆ ಆದ. ಆಮೇಲೆ ಎಲ್ಲಾ GBDನ ಸ್ಟೇಜ್ ಮೇಲೆ ಹರಿದ್ಬಿಟ್ಟು ಸನ್ಮಾನ ಮಾಡಿದ್ರು. ರಿಕಗ್ನಿಷನ್ ಮಾಡಿದ್ರು ಮಲೇಷ್ಯಾದಲ್ಲಿ. ಅವ್ ಸ್ವಲ್ಪ ಸಮಾಧಾನ ಆಯ್ತು. ಎಲ್ಲ GBD ಅದರಲ್ಲಿ ನನ್ನ ಹೆಸರು ಕರೆದ್ಬಿಟ್ಟು ಟೆಕ್ಸ್ಟೈಲ್ ಬಿಸ್ನೆಸ್ ಮ್ಯಾನು, ಟೆಕ್ಸ್ಟೈಲ್ ಮಾಡ್ಕೊಂಡು ಪಾರ್ಟ್ ಟೈಮ್ ಮೋದಿಕರ್ ಮಾಡಿ ಈಗ GBD ಆಗಿದೆ. ನಂತರ ನಾವು ಒಂದು 7-8 GBD ಹೋಗಿದ್ದೀವಿ ಕರ್ನಾಟಕದ. ಆಲ್ ಓವರ್ ಇಂಡಿಯಾದ 30 ಜನ GBD ಹೋಗಿದ್ವಿ. ಅಲ್ಲಿ ಸಮಾಧಾನ ಆಯ್ತು. ಹಂಗೆ ಆ ಟೈಮ್ ಮಿಸ್ ಮಾಡ್ಕೊಂಡಿದೀವಲ್ಲ, ಅದು ಎಷ್ಟೊಂದು ನಮ್ಗೆ ಲಾಸ್ ಆಗಿದೆ. 450 ಜನ 500 ಜನ ಬಂದಿರೋದ್ರಲ್ಲಿ ಮುಂದೆ ನಮ್ಗೆ ಹೆಸರು ಕರೆದು ನಾವು ಸ್ಟೇಜ್ ಮೇಲೆ ಹೋಗುವಾಗ ಎಷ್ಟೊಂದು ಒಂದು ಸಿಂಹ ತರ ಹೋಗ್ಬೋದು ನಾವು. ಆಯ್ತಾ, ಆ ಒಂದು ಅವಕಾಶ ಮಿಸ್ ಆಯ್ತು. ಈ ರೀತಿ ನಾವು ಟೈಮ್ ನ ಮಿಸ್ ಮಾಡ್ಕೊಂಡ್ರೆ ಎಷ್ಟೋ ಮಿಸ್ ಆಗುತ್ತೆ ನಮಗೆ. ಇದು ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೈಮ್ನ ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಒಂದ್ಸಲಿ ನಮ್ಮ ಜವಾಹರ್ಲಾಲ್ ನೆಹರೂಜಿ ಇರುವಾಗಲೇ ತಮಿಳ್ನಾಡಿಗೆ ಒಂದು ಪವರ್ ಸ್ಟೇಷನ್, ಅಂದ್ರೆ ಕರೆಂಟ್ ಉತ್ಪತ್ತಿ ಆಗೋದು ಒಂದು ಸ್ಟೇಷನ್ ಮಾಡಬೇಕು ಅಂತ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಆಯಿತು. ತಮಿಳ್ನಾಡಲ್ಲಿ ಒಂದು ಜಾಗದಲ್ಲಿ ಈ ರೀತಿ ಕರೆಂಟ್ ಉತ್ಪತ್ತಿ ಆಗೋದು ಒಂದು ಪವರ್ ಸ್ಟೇಷನ್ ಮಾಡಬೇಕು ಅಂತ. ಅದು ಇಷ್ಟು ಕೋಟಿ ಅಮೌಂಟ್ ಅಂತ ಎತ್ತಿಟ್ಬಿಟ್ಟು ಬಡ್ಜೆಟ್ ಅಲ್ಲಿ ಎತ್ತಿಟ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಮಾಡಿದ್ರು. ಸೇಮ್ ಜವಾಹರ್ಲಾಲ್ ನೆಹರು ಇರುವಾಗಲೇ. ಆವಾಗ ತಮಿಳ್ನಾಡಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ತುಂಬಾ ಜನಕ್ಕೆ ಹಲವರು ಗೊತ್ತಿರುತ್ತೆ, ಹೊಸಬ್ರಿಗೆ ಅಷ್ಟು ಗೊತ್ತಿರಲ್ಲ, ಓಲ್ಡ್ ಅವರು.
ಅಲಗಪ್ಪ ಶೆಟ್ಟಿ ಅಂತ, ನಮ್ ಕಡೆ ಶೆಟ್ಟಿಯಾರ್ ಅಂತ ಹೇಳ್ತಾರೆ, ಅಲಗಪ್ಪ ಶೆಟ್ಟಿಯಾರ್ ಅಂತ ಹೇಳ್ತಾರೆ, ಈ ಕಡೆ ಶೆಟ್ಟಿ ಅಂತ ಹೇಳ್ತಾರೆ. ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ದೊಡ್ಡ ಬ್ಯಾಕ್ಗ್ರೌಂಡ್. ಫ್ಯಾಕ್ಟ್ರಿ ಅವ್ರದ್ದು ಕಾಟನ್ ಮಿಲ್ಸ್ ಒಂದು 6-7 ಮಿಲ್ಸ್ ಇತ್ತು ಆ ಟೈಮಲ್ಲಿ. ಅವಾಗ ನಾನು ಹೇಳ್ತಾ ಇರೋದು 50 ವರ್ಷ 60 ವರ್ಷ ಮುಂಚೆ. ಆವಾಗ ಅವರು ದೊಡ್ಡ ಜಮೀನುಗಳು, ಫ್ಯಾಕ್ಟ್ರಿಗಳು, ಮಿಲ್ಗಳು, ಬೇಕಾಷ್ಟು ಆಸ್ತಿ ಅವ್ರಿಗೆ. ಅಲಗಪ್ಪ ಶೆಟ್ಟಿಯಾರ್ ಅಂತ ಅಷ್ಟು ಫೇಮಸ್, ಎಲ್ಲಿ ನೋಡಿದ್ರು ಅವ್ರದ್ದು ಫೇಮಸ್ ಆಗಿತ್ತು. ಅವಾಗ ಇವರು ಈ ರೀತಿ ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸೈಡ್ ಆಗಿದೆ ತಮಿಳ್ನಾಡಿಗೆ ಪವರ್ ಸ್ಟೇಷನ್ ಮಾಡ್ಬೇಕಂತ. ಅಮೌಂಟ್ ಡಿಸೈಡ್ ಆಗಿದೆ ಇಷ್ಟು ಕೋಟಿ ಅಂತ ಅನ್ಬಿಟ್ಟು ಜವಾಹರ್ಲಾಲ್ ನೆಹರು ರಿಕ್ವೆಸ್ಟ್ ಮಾಡ್ಕೊಬೇಕು, ತಮಿಳ್ನಾಡಲ್ಲಿ ನನ್ನ ಡಿಸ್ಟಿಕ್ ಬರಬೇಕು ಅಂತ. ತಮಿಳ್ನಾಡಲ್ಲಿ ಬರುತ್ತೆ, ಅದು ನನ್ನ ಡಿಸ್ಟಿಕ್ ಬರಬೇಕು. ನನ್ನ ಡಿಸ್ಟಿಕ್ ಬಂದ್ರೆ ಸಕ್ಕ ಜನಕ್ಕೆ ಕೆಲಸ ಸಿಕ್ಕುತ್ತೆ, ಸಕ್ಕ ಜನ ಸಂಸಾರಗಳು ಉದ್ಧಾರ ಆಗುತ್ತೆ, ಸಕ್ಕ ಜನ ಊಟ ಮಾಡ್ಕೊಂತಾರೆ ಅನ್ಬಿಟ್ಟು ಇವ್ರೇನಾದ್ರು ಅಲಗಪ್ಪ ಶೆಟ್ಟಿಯಾರು ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋದ್ರೆ ನೆಹರೂಜಿನ ಮೀಟ್ ಮಾಡಕ್ಕೆ. ಆವಾಗ ನೆಹರೂಜಿ ಎಲ್ಲೋ ಹೋಗಿದ್ರಂತೆ, ಯಾವುದೋ ಮೀಟಿಂಗ್ ಎಲ್ಲೋ ಹೋಗಿದ್ದಾರೆ, ಲೇಟ್ ಆಯ್ತು. ಇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಅರೆ ಅಲಗಪ್ಪ ಶೆಟ್ಟಿಯಾರ್ ದೊಡ್ಡ ವ್ಯಕ್ತಿ, ದೊಡ್ಡ ಬಿಸ್ನೆಸ್ ಮ್ಯಾನ್, ಎಷ್ಟೋ ಕೋಟಿ ಒಡೆಯ. ಆವಾಗ ವೆಯ್ಟ್ ಮಾಡ್ತಾರೆ. ರಾತ್ರಿ 1:00 ಬಂದಿದ್ದಾರೆ ಜವಾಹರ್ಲಾಲ್ ನೆಹರು. ರಾತ್ರಿ 1:00 ಬಂದಿದ್ದಾರೆ. 1:00 ಬಂದ್ರೆ ಅವರು ಹೇಳಿದ್ದಾರೆ, ಹಿಂಗ ಅಲಗಪ್ಪ ಶೆಟ್ಟಿಯಾರ್ ಅಂತ ತಮಿಳ್ನಾಡಿಂದ ಬಂದು ನಿಮಗೋಸ್ಕರ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ದೂರ ಆಶ್ಚರ್ಯ ಆಯ್ತು, ಅಂತ ದೊಡ್ಡ ವ್ಯಕ್ತಿ ನನಗೋಸ್ಕರ ವೆಯ್ಟ್ ಮಾಡ್ತಾರ. ಇವರು ದೊಡ್ಡ ವ್ಯಕ್ತಿನೇ, ಪ್ರೈಮ್ ಮಿನಿಸ್ಟರ್, ಆದ್ರೆ ಇಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ವೆಸ್ಟ್ ಮಾಡ್ತಾರ ಅಂತ ಅವ್ರನ್ನ ಮತ್ತೆ ಕರೆಸ್ಕೊಂಡು ಮಾತಾಡಿದ್ದಾರೆ. ಏನಕ್ಕೆ ಇಲ್ಲ ಈ ರೀತಿ ನೀವು ಪವರ್ ಸ್ಟೇಷನ್ ಮಾಡ್ಬೇಕಂತಿದ್ದೀರಾ ತಮಿಳ್ನಾಡಿಗೆ, ಅದು ನನ್ನ ಡಿಸ್ಟಿಕ್ಗೆ ನೀವು ಮಾಡ್ಕೊಡ್ಬೇಕು, ಅದಕ್ಕೆ ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾನು 300 ಎಕರೆ ಜಮೀನು ಕೊಡ್ತೀನಿ, 15 ಲಕ್ಷ ಅಮೌಂಟ್, ಆವಾಗಲೇ ನಾನು 15 ಲಕ್ಷ ಅಮೌಂಟ್ ಕೊಡ್ತೀನಿ, 300 ಎಕರೆ ಜಮೀನು ಕೊಡ್ತೀನಿ, ನನ್ನ ಡಿಸ್ಟಿಕ್ಗೆ ನೀವು ಮಾಡ್ಬೇಕು ಅಂತ. ನೋಡಿ, ಆವಾಗ ಜವಾಹರ್ಲಾಲ್ ನೆಹರು ತುಂಬಾ ಖುಷಿ ಪಟ್ಬಿಟ್ಟು, ಇಂಥ ದೊಡ್ಡ ವ್ಯಕ್ತಿ ನನ್ನ ಡಿಸ್ಟಿಕ್ಗೆ, ನನ್ನ ಜನಕ್ಕೆ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕಂತ ಇಷ್ಟು ವೆಯ್ಟ್ ಮಾಡಿದಾರೆ, ನನಗೋಸ್ಕರ ವೆಯ್ಟ್ ಮಾಡಿದಾರಲ್ಲ ಅನ್ಬಿಟ್ಟು ಅವಾಗ ಅವ್ರ ಡಿಸ್ಟಿಕ್ಗೆ ಶಾಂಕ್ಷನ್ ಮಾಡಿದ್ರಂತೆ. 300 ಕೋಟಿ ಜಮೀನ್ ಕೊಟ್ರು, 15 ಲಕ್ಷ. 15 ಲಕ್ಷ ಇವತ್ತು ಎಷ್ಟೋ 15,000 ಕೋಟಿ ಅಂತ ಲೆಕ್ಕ ಇರ್ಬೋದು. ಅಷ್ಟು ಕೊಟ್ಟು, ಯಾಕಂದ್ರೆ ಒಳ್ಳೆತನಕ್ಕೆ ಟೈಮ್ನ ವೇಸ್ಟ್ ಮಾಡ್ಬೋದಂತ ಇದು ಅರ್ಥ. ಸುಮ್ಮನೆ ಅಲ್ಲ, ಒಳ್ಳೆ ಟೈಮ್ಗೆ, ಒಳ್ಳೆ ಕೆಲ್ಸಕ್ಕೆ ಟೈಮ್ ವೇಸ್ಟ್ ಮಾಡ್ಬೋದು. ಈ ರೀತಿ ಅಲಗಪ್ಪ ಶೆಟ್ಟಿಯಾರ್ ಅಂದ್ರೆ ತುಂಬಾ ಫೇಮಸ್. ಆ ರೀತಿ ಅವ್ರು ವೇಟ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಅಲ್ಲಿ ಅವ್ರ ಡಿಸ್ಟಿಕ್ಗೆ ಸ್ಯಾಂಕ್ಷನ್ ಆಗಿದೆ. ಅವ್ರು ಅವತ್ತು ವೆಯ್ಟ್ ಮಾಡಿದಕ್ಕೆ 1:30 ತನಕ, ನೈಟ್ ಜವಾಹರ್ಲಾಲ್ ನೆಹರು ಬರೋ ತನಕ ವೆಯ್ಟ್ ಮಾಡಿದಕ್ಕೆ ಆ ಕೆಲಸ ಆಗಿದೆ. ಇಲ್ಲಾಂದ್ರೆ ಆಯ್ತಾ ಇಲ್ಲ. ಈ ರೀತಿ ನಾನ್ ಕ್ವಶನ್ ಮಾರ್ಕ್ ಹಾಕಬೇಕು, ನಾನ್ ಟೈಮ್ನ ಈ ರೀತಿ ಮೇಂಟೈನ್ ಮಾಡ್ತೀನಿ ಅಂತ. ಇದೆಲ್ಲಾರು ನೀವು ಮಾಡಿದ್ರೇನೆ ನೀವು ಸಕ್ಸಸ್ಫುಲ್ ಆಗೋದು, ಇಲ್ಲ ಸಕ್ಸಸ್ಫುಲ್ ಆಗ ಸಾಧ್ಯ ಇಲ್ಲ. ಅದು ನಾವು ಮೋದಿಕೇರ್ ಬಂದಿದೀವಿ. ಮೋದಿಕೇರ್ ನಾವೇನು ಊಟ ಬಟ್ಟೆಗಿಲ್ಲತ್ತ ನಾವ್ ಯಾರು ಬಂದಿಲ್ಲ. ಏನೋ ಒಂದ್ ಬಿಸ್ನೆಸ್ ಮಾಡ್ತೀವಿ, ಒಂದ್ ಕೆಲಸ ಮಾಡ್ತೀವಿ, ಒಂದ್ ಜಾಬ್ ಮಾಡ್ತೀವಿ, ಏನೋ ಊಟ ಬಟ್ಟೆಕ್ಕಿದೆ, ಅದ್ ನಾವ್ ಬಂದಿದೀಯೇನು, ಉದ್ದೇಶ ಏನು, ನಾನು ಏನ್ ಮಾಡ್ಬೇಕು, ನನ್ನಿಂದ ಬಂದಿರೋರು ಏನ್ ಮಾಡ್ಬೇಕು, ನನ್ ನಂಬ್ಕೊಂಡು ಬಂದಿರೋರ್ಗೆ ಏನ್ ಮಾಡ್ಬೇಕು, ಇದನ್ನೆಲ್ಲ ನೀವು ಕ್ವಶನ್ ಮಾರ್ಕ್ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ನಾನು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು. ವರ್ಕ್ ಮಾಡಿಲ್ಲ ಅಂದ್ರೆ ನಾನು ಎಲ್ಲಿ ಬೆಳೀತೀನಿ. ಅದು ಟೈಮ್ನ ವೇಸ್ಟ್ ಮಾಡ್ದಂಗೆ ವರ್ಕ್ ಮಾಡ್ಬೇಕು, ಟೈಮ್ನ ವೇಸ್ಟ್ ಮಾಡ್ದಂಗೆ ವರ್ಕ್ ಮಾಡ್ಬೇಕು. ಹೆಂಗೆ ಅಂದ್ರೆ, ಮೊನ್ನೆ ಒಂದ್ಸಲ ನಾನು ಹೇಳಿದ್ದೀನಿ, ಈ ಜನ ಕೆಲ್ಸ್ಕೊಂಡ್ರೆ ಗೊತ್ತಿಲ್ಲ. ಇವತ್ತು ಹೊಸ ಬಂದಿರೋರ್ಗೆ ಮತ್ತೆ ರಿಪೀಟ್ ಆಗುತ್ತೆ. ರತನ್ ಟಾಟಾ ಅವರು ಒಂದ್ಸಲಿ ಏರೋಪ್ಲೇನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ
ಪಕ್ಕ ಸೀಟಲ್ಲಿ ಒಬ್ರು ಬಿಸ್ನೆಸ್ ಮ್ಯಾನ್, ಅವರು ಬಿಸ್ನೆಸ್ ಮ್ಯಾನೇ, ಪಕ್ಕ ಸೀಟಲ್ಲಿ ಕೂತ್ಕೊಂಡಿದ್ರು. ಅವಾಗ ರತನ್ ಟಾಟಾ ಬಂದು ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರು. ಹಂಗೆ ಮಾತಾಡ್ತಾ ರತನ್ ಟಾಟಾ ಅವರ ನಿಮ್ ಬಗ್ಗೆ ಎಲ್ಲ ಕೇಳಿದೀನಿ, ತುಂಬಾ ಖುಷಿ ಆಗುತ್ತೆ, ಎಷ್ಟು ದೊಡ್ಡದಾಗಿ ನೀವು ಬೆಳೆದಿದ್ದೀರಾ, ನಾನು ಇರ್ತೀನಿ ಬಿಸ್ನೆಸ್ ಪರಿಚಯ ಮಾಡ್ಕೊಂಡು ಅವ್ರು ಕೇಳಿದ್ರು, ರತನ್ ಟಾಟಾ ಅವ್ರನ್ನ ಕೇಳಿದ್ರು, ನೀವು ಇಷ್ಟೆಲ್ಲ ಸಕ್ಸಸ್ಫುಲ್ ಆಗಕ್ಕೆ, ಇಷ್ಟು ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಹೆಸರು ಕಾರಣ ಏನು, ನನಗೇನೋ ಟಿಪ್ಸ್ ಕೊಡ್ಬೋದಾ ನೀವು ಅಂತ ಕೇಳಿದ್ದಾರೆ. ಅವ್ರ ರತನ್ ಟಾಟಾ ಅವ್ರು ಏನಂದ್ರಂತೆ, ಆಯ್ತು 3 ಪಾಯಿಂಟ್ಸ್ ಹೇಳ್ತೀನಿ, ಪೆನ್ ಪೇಪರ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ಅಂದ್ರಂತೆ. ಇವರು ತುಂಬಾ ಖುಷಿಯಾಗಿ ಇವತ್ತು ಒಳ್ಳೆ ಪಾಯಿಂಟ್ಸ್ 3 ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ ರತನ್ ಟಾಟಾ ಅವರು. ಬರ್ಕೋಬೇಕಾದ್ರೆ ಜೋಬ್ಲಿ ಒಂದು ಚಿಕ್ಕ ಒಂದು ಪೇಪರ್ ತಗೊಂಡು ಒಂದು ಪೆನ್ ತಗೊಂಡು ಬರೀಕ್ ಸ್ಟಾರ್ಟ್ ಮಾಡಿದ್ರಂತೆ. ಫಸ್ಟ್ ಪಾಯಿಂಟ್ ನಂಬರ್ 1 ಅಂತ ಹೇಳಿದ್ರು ರತನ್ ಟಾಟಾ. ಫಸ್ಟ್ ಪಾಯಿಂಟ್, ಯಾವುದೇ ಬಿಸ್ನೆಸ್ ಮಾಡ್ಲಿ, ಯಾವುದೇ ಜಾಬ್ ಮಾಡ್ಲಿ, ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಂಬರ್ 1. ನಂಬರ್ 2, ಯಾವುದೇ ಬಿಸ್ನೆಸ್ ಮಾಡ್ಲಿ, ಯಾವುದೇ ಜಾಬ್ ಮಾಡ್ಲಿ, ಯಾರೇ ಇರ್ಲಿ, ಹಾರ್ಡ್ ವರ್ಕ್ ಅಂತಾರಂತೆ. ಇದೇನಪ್ಪ ಹಿಂಗ್ ಹೇಳ್ತಾರೆ. ಓಕೆ, 3ನೇ ಪಾಯಿಂಟ್ ಏನಂದ್ರಂತೆ, ಯಾರೇ ಯಾವುದೇ ಬಿಸ್ನೆಸ್ ಮಾಡ್ಲಿ, ಯಾವುದೇ ಜಾಬ್ ಮಾಡ್ಲಿ, ಯಾರೇ ಇರ್ಲಿ, ಅದರಲ್ಲಿ ತುಂಬಾ ಹಾರ್ಡ್ ವರ್ಕ್ ಅಂದ್ರಂತೆ. ಇಷ್ಟೇ 3 ಪಾಯಿಂಟ್. ಈ 3 ಪಾಯಿಂಟ್ ನ ಯಾರು ಫಾಲೋ ಅಪ್ ಮಾಡ್ತಾರೆ ಅವ್ರು ರತನ್ ಟಾಟಾನ ಮೀರಿಸ್ತಾರ ಅಂತ ಅಂದ್ರಂತೆ. ನೋಡಿ ಎಂತ ಮಾತು, ಎಂತ ಅದ್ಭುತವಾದ ಮಾತು, ಅಮೃತವಾದ ಮಾತು. ಯಾವುದೇ ಫೀಲ್ಡ್ ಆಗಲಿ ಹಾರ್ಡ್ ವರ್ಕ್ ಮಾಡ್ಬೇಕು. ಇವತ್ತು ರಾಜ್ಕುಮಾರ್ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಹೆಸರು ತಗೊಳಕ್ ಆಯ್ತಾ ಇತ್ತ, ರಜನಿಕಾಂತ್ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಅಷ್ಟು ಹೆಸರು ತಗೊಳಕ್ ಆಯ್ತಾ ಇತ್ತ, ಗಾಂಧೀಜಿ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಇವತ್ತ ಆಯ್ತಾ ಇತ್ತ, ಥಾಮಸ್ ಆಲ್ವಾ ಎಡಿಸನ್ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಬಲ್ಬ್ ಕಂಡುಹಿಡಿಯಕ್ ಆಯ್ತಾ ಇತ್ತ, ರೈಟ್ ಬ್ರದರ್ಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಇವತ್ತು ಏರೋಪ್ಲೇನ್ ಮೇಲೆ ಹಾರಾಡ್ತಾ ಇತ್ತ. ಎಷ್ಟು ಎಕ್ಸಾಂಪಲ್ ಇದೆ, ಸಿಕ್ಕಾಪಟ್ಟೆ ಇದೆ. ಎಲ್ಲ ಹಾರ್ಡ್ ವರ್ಕ್ ಮಾಡಿದಕ್ಕೆ ಅವರು ಸಿಕ್ಕಿರೋ ಒಂದು ಸಕ್ಸಸ್. ನಾನು ಮಾಡ್ತಾ ಇದ್ದೀನ, ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲೋ ಲೀಡರ್ಸ್, ಪಾರ್ಟ್ನರ್ಸ್, ಕೇಳಿಸ್ಕೊಳ್ಳಿ, ಆಳ್ಸ್ಕೊಳ್ಳಿ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ನಾನ್ ಪಡ್ಕೊಂಡಿದ್ದೀನಿ, ನೀವೆಲ್ಲ ಪಡ್ಕೊಬೇಕು ಅಂತ. ನಾನೇನು ಇನ್ನ ದೊಡ್ಡ ಇದಾಗಿಲ್ಲ, ನಾನೇನ್ ತಿಂಗಳು 1 ಕೋಟಿ ಇನ್ಕಮ್ ಎಲ್ಲ ಇಲ್ಲ. ಅಷ್ಟು ಮಾತ್ರ ನಾನು ಮೋದಿ ಕೇಳಿ ಇಷ್ಟು ಪಡ್ಕೊಂಡಿದ್ದೀನಿ. 25 ವರ್ಷದ ವರ್ಕ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ಪಡ್ಕೊಬೇಕು ನನ್ನ ಉದ್ದೇಶ. ಅದಕ್ಕೆ ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ತಾ ಇರೋದು. ಬಿಡಿ, ನಮ್ದೇನೋ 20 ವರ್ಷದ ಮಾಡಿದ್ದೀನಿ, ಒಂದು ಪ್ಯಾಸಿವ್ ಇನ್ಕಮ್ ಬರುತ್ತೆ, ಒಂದು ಟೀಮ್ ಕಟ್ಟಿದ್ದೀನಿ. ಇವತ್ತು ನನ್ನ ಮನೇಲಿ ಕೂತ್ಕೊಂಡು ನಾನು ಸುಮ್ಮನೆ ಏನಪ್ಪಾ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಿದ್ರು ನನ್ನ ಇನ್ಕಮ್ ಬರುತ್ತೆ, ನಂದು ಆಗೋಯ್ತು. ನಿಮ್ದು ಏನ್ ಕತೆ? ನನ್ ಮನೆ 2 ಕೋಟಿ 2 ಮನೆ ಆಯ್ತು, 1 ಕೋಟಿ ಕಾರ್ ಆಯ್ತು, 4-5 ಲಕ್ಷ ಇನ್ಕಮ್ ಆಯ್ತು, ಮಂತ್ಲಿ ಇನ್ಕಮ್ ಆಯ್ತು. ಇದು ಪ್ಯಾಸಿವ್ ಇನ್ಕಮ್ ಬರ್ತಾ ಇರ್ತದೆ. ನಿಮ್ ಕತೆ ಏನು? ಯೋಚನೆ ಮಾಡಿ. ಯೋಚನೆ ಮಾಡಿದ್ರೆ ನಿಮ್ಮ ಕ್ವಶನ್ಗೆ ನಿಮ್ಮ ಹತ್ರನೇ ಆನ್ಸರ್ ಇರುತ್ತೆ. ಅಲೋ ಲೀಡರ್ಸ್, ಪಾರ್ಟ್ನರ್ಸ್, ನಿಮ್ಮ ಹತ್ರನೇ ಆನ್ಸರ್ ಇದೆ. ಸಿಸ್ಟಮ್ ನ ಫಾಲೋ ಅಪ್ ಮಾಡಿ, ಸಿಸ್ಟಮ್ ಅಡಿಕ್ಟ್ ಆಗಿ, ಎಲ್ಲಾ ಕಡೆ ಇನ್ವಾಲ್ವ್ಮೆಂಟ್ ಕೊಡಿ, ಎಲ್ಲಾ ಕಡೆ ಕಮಿಟ್ಮೆಂಟ್ ಕೊಡಿ, ನಾಲೆಜ್ ತಗೊಳ್ಳಿ, ಟ್ರೈನಿಂಗ್ ಮಿಸ್ ಆದಂಗೆ ಬನ್ನಿ, ಹಾರ್ಡ್ ವರ್ಕ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಒಂದಿನ ನೀವು ದೊಡ್ಡ ವ್ಯಕ್ತಿಯಾಗಿ 1000 ಜನಕ್ಕೆ ನೀವು ಟ್ರೈನಿಂಗ್ ಕೊಡ್ತೀರಾ. 1000 ಜನ ಲೈಫ್ ನಿಮ್ಮಿಂದ ಬದಲಾವಣೆ ಆಗುತ್ತೆ. ಮೊನ್ನೆ ಸಮೀರ್ ಸರ್ ಬಂದ್ರು, ಎಂತ ವ್ಯಕ್ತಿ, ಎಂತ ಅವರಲ್ಲಿ ಒಂದು
ಉದ್ದೇಶ, ಆ ಉದ್ದೇಶ ನನ್ನಲ್ಲಿ ಇದೆಯಾ? ನೀವೇ ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಮಾತ್ರ ನಿಮ್ಮ ಲೈಫ್ಗೆ ಅರ್ಥ ಇರುತ್ತೆ, ಟೈಮ್ಗೆ ಅರ್ಥ ಆಗುತ್ತೆ. ಟೈಮ್ನ ಮ್ಯಾನೇಜ್ ಮಾಡ್ಕೊಂಡು ನಾನು ಇವತ್ತು ನೋಡಿ ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಸಾಲ ಮಾಡ್ಕೊಂಡು ಇವತ್ತು ಪಾಂಡುಪುರಕ್ಕೆ ಹೋಗ್ಬೇಕು. ಪಾಂಡುಪುರಕ್ಕೆ ಹೋಗಕ್ಕೆ ಕಾರ್ ನಂತರ ಕಾರ್ ಇಲ್ಲ, ಕಾರ್ ವರ್ಷ ಬಿಟ್ಟಿದ್ದೀನಿ. ಕಾರ್ ಬರಗಿನ್ನ 15 ಆಗುತ್ತೆ. ಏನ್ ಮಾಡಿದೆ, ಕಾರ್ ಇಲ್ಲದೋಗ್ಲಿ ನಾನು ವೆಂಕಟೇಶ್ ಸರ್ ಮಾತಾಡ್ಕೊಂಡು ಕೆಂಗೇರಿ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ಗೆ ಹೋಗಿ ಪಾಂಡುಪುರ ಇಳಿದ್ಬಿಟ್ಟು ಅಲ್ಲಿ ಡೆಮೋ ಕೊಟ್ಟು ಬರಬೇಕಂತ ಡಿಸೈಡ್ ಮಾಡಿ ಇವಾಗ ರೆಡಿ ಆಗ್ಬೇಕು ನಾನು. ಯಾಕೆ ನನ್ನ ಅವ್ರು ಇಂಟ್ರೆಸ್ಟ್ ಪಟ್ಟು ಕರೀತಾರೆ, ಸರ್ ನೀವು ಬರ್ಲೇಬೇಕು ಅಂತ. ಯಾರು ಇಂಟ್ರೆಸ್ಟ್ ಪಟ್ಟು ಕರೀತಾರೆ ಅವ್ರು ಹೆಲ್ಪ್ ಮಾಡಕ್ಕೆ ಐ ಆಮ್ ರೆಡಿ, ಎನಿ ಟೈಮ್ ರೆಡಿ. ನೀವು ಅದೇ ರೀತಿ ನಿಮ್ಮ ಡೌನ್ಲಿ ರೆಡಿ ಇರಬೇಕು. ಓಕೆ, ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನು ಒಳ್ಳೆ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಯಾರು ಮಿಸ್ ಮಾಡಿ ಒಂದೊಂದ್ ದಿನ ಒಬ್ಬರೊಬ್ರು ಒಂದೊಂದ್ ತರ ಇರುತ್ತೆ. ಶೇರಿಂಗ್ 2 ದಿನ ಒಳ್ಳೆ ಶೇರಿಂಗ್ ಇತ್ತು. ನಿನ್ನೆ ಸವಿತಾ ಮೇಡಮ್, ವಾಟ್ಸಾಪ್ ಸವಿತಾ ಮೇಡಮ್, ತುಂಬಾ ಥ್ಯಾಂಕ್ ಯು ಸವಿತಾ ಮೇಡಮ್. ಎಷ್ಟು ವಾಟ್ಸಾಪ್ ಸಾಲದು, ನಿನ್ನೆ ಒಳ್ಳೆಯ ಒಂದು ಸಮೀರ್ ಸರ್ ಕೊಟ್ಟಿದ್ದೀನ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ನಮ್ಗೆ ಅರ್ಥ ಮಾಡಿಸಿದಿರಿ. ತುಂಬಾ ಥ್ಯಾಂಕ್ ಯು ನಿಮಗೆ. ನಮ್ಮ ಕೋರ್ ಲೀಡರ್ 6 ಜನಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಯಾರ್ಯಾರು ಈ ಕಾಲಕ್ಕೆ ಬಂದಿರೋರಿಗೆಲ್ಲ ವೆಲ್ಕಮ್ ಟು ಮೋದಿಕೇರ್ ಫ್ಯಾಮಿಲಿ ಅಂತ ವೆಲ್ಕಮ್ ಮಾಡ್ತೀನಿ. ಯಾರ್ಯಾರು ಟೈಮ್ ಸರಿಯಾಗಿ ಬಂದಿರ ನಿಮಗೆ ವಾಟ್ಸಾಪ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಟೈಮ್ಗೆ ಯಾವಾಗ ಬೆಲೆ ಕೊಡಬೇಕು. ಮತ್ತೆ ಯಾರು ಇವತ್ತು ಹುಟ್ಟದ ಹಬ್ಬ ಇದೆ, ಯಾರು ಮದುವೆ ದಿನ ಇದೆ, ಬರ್ತ್ಡೇ ಇದೆ, ವೆಡ್ಡಿಂಗ್ ಡೇ ಇದೆ, ಅವ್ರಿಗೆಲ್ಲ ನಮ್ಮ ಟೀಮ್ ಇಂದ ವಿಶ್ ಮಾಡೋಣ. ಅವ್ರ 100 years ಹೆಲ್ತ್ ವೆಲ್ತ್ ಆರ್ಪಿಟ್ ಆಗಿರ್ಲಿ ಅಂತ ವಿಶ್ ಮಾಡೋಣ. ಮತ್ತೆ ನಾಳೆ ಶುಕ್ರವಾರ ಗೊತ್ತು ನಿಮಗೆ ಯಾರು ಬರ್ತಾರಂತ. ತುಂಬಾ ಅದ್ಭುತವಾಗಿರುತ್ತೆ. ಇವತ್ತು ನನ್ನಿಂದ ಎಷ್ಟು ಕೊಟ್ಟಿದೆ ಗೊತ್ತಿಲ್ಲ. ಯಾರ್ಯಾರಿಗೂ ಯೂಸ್ ಆಗಿದೆ, ಯಾರ್ಯಾರು ಸುಮ್ಮನೆ ಕೆಲ್ಸ್ಕೊಂಡು ಈ ಕಡೆ ಕೆಲ್ಸ್ಕೊಂಡು ಈಗ ಬಿಟ್ರೆ ಗೊತ್ತಿಲ್ಲ. ನಿಮ್ಗೆ ಸೇರಿ ಇದು ನನ್ನ ಕರ್ತವ್ಯ, ನಾನು ಮಾಡ್ಬೇಕು, ನಾನು ಮಾಡ್ತೀನಿ. ಯಾರು ತಗೊಂತೀರಾ ಬಿಡ್ತೀರಾ ನಿಮ್ಗೆ ಸೇರಿ ಇದು. ಸಮೀರ್ ಸರ್ ಮೋದಿ ಕೇರ್ ನಾನು ಸ್ಟಾರ್ಟ್ ಮಾಡಿದೀನಿ, ಯಾರು ಬರ್ತೀರಾ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಡಿಪೆಂಡ್ ಆಗುತ್ತಂತ ಮಾಡಿದ್ದಾರೆ. ಸಾಕಷ್ಟು ಅವ್ರೂ ನೋವುಪಟ್ಟು ಸಾಕಷ್ಟು ಚಾಲೆಂಜ್ ಮಾಡಿ ಇವು 30 years 30 ವರ್ಷ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಯ್ತಾ ಇದೆ ಮೋದಿ ಕೇರ್. ಇನ್ನು 50 ವರ್ಷ 60 ವರ್ಷಕ್ಕೆ ಮೋದಿ ಕೇರ್ ಎಲ್ಲೋ ಹೋಗುತ್ತೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತ ಒಂದು ಅವಕಾಶ ಮೋದಿ ಕೇರ್ ಇದೆ. ಇದಕ್ಕೆ ಟೈಮ್ ವೇಸ್ಟ್ ಮಾಡ್ದಂಗೆ ಆಕ್ಷನ್ ಹಾಕಿ ಹಾರ್ಡ್ ವರ್ಕ್ ಮಾಡಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಕೋಚಿ ಬಿಡಿ ಮಿಲಿಯನರ್ಸ್ ನಮ್ಮ MC ಅವರು ನಾಗೇಂದ್ರ ಸರ್ ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್ ಆಗಿ